वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। शृण्वतां स्वकतः कृष्णा पुण्यश्रवणकीर्तनः हृदयन्तस्तु अभद्राणि विदुनोति सुहृत्सताम्। नष्टप्रायेषु अभद्रेषु नित्यं भागवत सेवया भगवतीरुत्तमश्लोके भक्तिर्भवति नैष्टकी। ॐ अज्ञानतिमिरन्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमायं विष्णुपदाय कृष्णपृष्ठाय भूतले श्रीमते जयपताकस्वामिन्निति नामिने। नमाचार्यपादाय निताय कृपप्रदायिने गौरकतदामदयनगरग्रामतारिणे। नमायं विष्णुपदाय कृष्णपृष्ठाय भूतले श्रीमते भक्तिवेदान्तस्वामिन्निति नामिने। नमस्ते सरस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। वाञ्छाकल्पतरुभयश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಕಂದ 1 ಅಧ್ಯಾಯ 3 ಸಕಲ ಅವತಾರಗಳಿಗೆ ಆದಿಮೂಲನಾದ ಕೃಷ್ಣ. ಶ್ಲೋಕ ಇವತ್ತು 42. ಯಾರು ಓದ್ತಾರೆ ಇವತ್ತು? ಹರೇ ಕೃಷ್ಣ ಪ್ರಭು. ನಾನು ಓದ್ತೀನಿ ಪ್ರಭು. ರಾಧಮ್ಮ ಮಾತಾಜಿ ಪ್ರಭು. ಹರೇ ಕೃಷ್ಣ ಪ್ರಭು. ಓದಿ ಮಾತು. ಶೋಕ 42. ಸಾತುಂ ಸಂಶವಯಾಮಾಸಂ ಮಹಾರಾಜಂ ಪರೀಕ್ಷಿತಂ ಪ್ರಯೋಪವಿಷ್ಟಂ ಗಂಗಾಯಂ ಪರಿತಂ ಮಹರ್ಷಿಭಿಃ. ಪದಾರ್ಥ. ಸಂ ವೇದವಾಸ್ಯ ಪುತ್ರನು, ತು ಪುನಃ ಸಂಶವಯಂ ಆಸಂ ಶ್ರುತಿಪಡಿಸಿದನು, ಮಹಾರಾಜಂ ಚಕ್ರವರ್ತಿಗೆ, ಪರೀಕ್ಷಿತವೆಂಬ ಪ್ರಾಯ, ಉಪವಿಷ್ಟಂ ಮರಣಕಾಲದವರೆಗೆ ಆಹಾರವನ್ನು ಪಾನೀಯಗಳಲ್ಲದೆ ಕುಳಿತ, ಗಂಗಾಯಂ ಗಂಗಾ ನದಿಯ ದಡದಲ್ಲಿ, ಪರಿತಂ ಸುತ್ತುವರಿಯಲ್ಪಟ್ಟ, ಪರಮ ಋಷಿಭಿ ಮಹರ್ಷಿಗಳಿಂದ. ಅನುವಾದ. ಪರೀಕ್ಷಿತ ಮಹಾರಾಜನು ಅನ್ನಪಾನಗಳನ್ನು ತ್ಯಜಿಸಿ ಸಾವಿನ ನಿರೀಕ್ಷೆಯಲ್ಲಿ ಗಂಗಾ ನದಿಯ ತೀರದಲ್ಲಿ ಋಷಿ ಮುನಿಗಳಿಂದ ಸುತ್ತುವರಿಯುವುದವನಾಗಿ ಕುಳಿತಿದ್ದಾಗ ವ್ಯಾಸದೇವರು ಪುತ್ರನಾದ ಶುಕಾಮುನಿಗಳು ತಮ್ಮ ಸರದಿಯಲ್ಲಿ ಭಾಗವತಮನ್ನು ಅವರಿಗೆ ಬೋಧಿಸಿದರು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ನಾವು ಇಂದಿನ ಶ್ಲೋಕದಲ್ಲಿ ಸೂತ ಗೋಸ್ವಾಮಿಗಳು ಯಾವ ತರ ವೇದವ್ಯಾಸರ ಈ ಒಂದು ಶ್ರೀಮದ್ ಭಾಗವತವನ್ನ ರಚನೆ ಮಾಡಿದ್ರು, ಅದಾದ್ಮೇಲೆ ಅದನ್ನ ಅವರ ಆತ್ಮ ಸಾಕ್ಷಾತ್ಕಾರದಲ್ಲಿ ಸರ್ವಶ್ರೇಷ್ಠ ಆಗಿರುವಂತ ತಮ್ಮ ಮಗನಾದ ಸುಖದೇವ್ ಗೋಸ್ವಾಮಿಗಳಿಗೆ ತಿಳುವಳಿಕೆ ಕೊಟ್ರು ಅನ್ನೋದನ್ನ ನಾವು ನೋಡಿದ್ವಿ. ಅದಾದ್ಮೇಲೆ ಇಲ್ಲಿ ಸೂತ ಗೋಸ್ವಾಮಿಗಳು ಮುಂದುವರಿಸಿ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಪರೀಕ್ಷಿತ್ ಮಹಾರಾಜನು ಅನ್ನಪಾನಗಳನ್ನು ತ್ಯಜಿಸಿ ಸಾವಿನ ನಿರೀಕ್ಷೆಯಲ್ಲಿ ಗಂಗಾ ನದಿಯ ತೀರದಲ್ಲಿ ಋಷಿಮುನಿಗಳಿಂದ ಸುತ್ತುವರೆದವನಾಗಿ ಕುಳಿತಿದ್ದಾಗ ವೇದವ್ಯಾಸರ ಪುತ್ರರಾದ ಸುಖದೇವ್ ಗೋಸ್ವಾಮಿಗಳು
ತಮ್ಮ ಸರದಿಯಲ್ಲಿ ಭಾಗವತವನ್ನು ಅವರಿಗೆ ಬೋಧಿಸಿದರು. ತಮ್ಮ ತಂದೆಯಿಂದ ವೇದವ್ಯಾಸರಿಂದ ಸುಖದೇವ್ ಗೋಸ್ವಾಮಿಗಳು ಈ ಒಂದು ಭಾಗವತವನ್ನ ಕೇಳಿಸ್ಕೊಂಡ್ರು. ಇದನ್ನ ಮತ್ತೆ ಅವರು ಯಾರಿಗೆ ಹೇಳಿಕೊಟ್ರು ಅಂದ್ರೆ ಇಲ್ಲಿ ಪರೀಕ್ಷಿತ್ ಮಹಾರಾಜರಿಗೆ ಹೇಳಿದ್ರು. ಪರೀಕ್ಷಿತ್ ಮಹಾರಾಜರು ಯಾರು ಅದನ್ನ ಮುಂದೆ ನಾವು ವಿಶದವಾಗಿ ನಮ್ಗೆ ತಿಳುವಳಿಕೆಗೆ ಬರುತ್ತೆ. ಆದ್ರೆ ಪರೀಕ್ಷಿತ್ ಮಹಾರಾಜರು ಆ ಸಮಯದಲ್ಲಿ ಇಡೀ ಪೃಥ್ವಿದು ಚಕ್ರವರ್ತಿ ಆಗಿದ್ರು. ಮತ್ತೆ ಜೊತೆಯಲ್ಲಿ ಭಗವಂತನ ಅನುಗ್ರಹದಿಂದ ಅವರಿಗೆ ಮುಂಚಿತವಾಗಿನೇ ಸಾವಿನ ಆ ಒಂದು ಗಳಿಗೆ ಅವರಿಗೆ ಗೊತ್ತಾಗಿತ್ತು. ಈ ಸಮಯದಲ್ಲಿ ನಾನು ಈ ದೇಹ ಬಿಡಬೇಕು ಅನ್ನೋದು ಅವ್ರಿಗೆ ಒಂದು ಭಗವಂತನ ಅನುಗ್ರಹದಿಂದ ಪ್ರಾಪ್ತಿ ಆಗೋದಿರ್ತದೆ. ಅಂತ ಸಂದರ್ಭದಲ್ಲಿ ಇಡೀ ಪೃಥ್ವಿದು ಚಕ್ರವರ್ತಿ ಆಗಿರುವಂತ ಪರೀಕ್ಷಿತ್ ಮಹಾರಾಜರು ಏನು ಮಾಡ್ಬೇಕು ಅನ್ನೋದು ಚಿಂತನೆನ ಸುಮಾರು ಯಾಕೆಂದ್ರೆ ಚಕ್ರವರ್ತಿಗಳು ಎಲ್ಲಾ ಮಹರ್ಷಿಗಳು ತಿಳುವಳಿಕೆ ಇರೋರು ಅವ್ರ ಹತ್ರಕ್ಕೆ ಬಂದು ತುಂಬಾ ಚರ್ಚೆ ಆಯ್ತು. ಚರ್ಚೆ ಆದ್ಮೇಲೆ ಕಡೆಯದಾಗಿ ತೀರ್ಮಾನ ಆಯ್ತು. ಏನಪ್ಪಾ ಅಂದ್ರೆ ಸುಖದೇವ್ ಗೋಸ್ವಾಮಿಗಳಿಂದ ವೇದವ್ಯಾಸರಿಂದ ಏನು ಭಾಗವತವನ್ನ ಕೇಳಿಸ್ಕೊಂಡ್ರೋ ಅದನ್ನೇ ಇಲ್ಲಿ ಏನ್ ಮಾಡ್ಬೇಕು ಅವರು ಇಲ್ಲಿ ಪರೀಕ್ಷಿತ್ ಮಹಾರಾಜರಿಗೆ ಆ ಸಾವಿನ ಸಮಯದಲ್ಲಿ ತಿಳುವಳಿಕೆ ಕೊಡ್ಬೇಕು ಅಂತ ತೀರ್ಮಾನ ಆಯ್ತು. ಆ ಪ್ರಕಾರವಾಗಿ ಗಂಗಾ ನದಿ ತೀರದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದ್ರು. ಪರೀಕ್ಷಿತ್ ಮಹಾರಾಜರು ಆ ದೇಹ ಬಿಡೋವರೆಗೂ ಅವ್ರೇನಾಗಿದ್ದಾರೆ ಉಪವಾಸದಿಂದ ಕುತ್ಕೊಂಡಿದ್ದಾರೆ. ನೀರು ಆಹಾರ ಏನು ತಗೊಂಡಿಲ್ಲ ಅವರು. ಪೂರ್ಣವಾಗಿ ನಿರ್ಜಲ ಉಪವಾಸದಲ್ಲಿ ತೊಡಗಿದ್ರು. ಮತ್ತೆ ನಿರಂತರವಾಗಿ ಸುಖದೇವ್ ಗೋಸ್ವಾಮಿಗಳು ವೇದವ್ಯಾಸರ ಕೃಪೆಯಿಂದ ಏನು ಭಾಗವತವನ್ನ ಕೇಳಿಸ್ಕೊಂಡಿದ್ರು ಆ ವಿಚಾರಗಳನ್ನ ನೇರವಾಗಿ ಇಲ್ಲಿ ಪರೀಕ್ಷಿತ್ ಮಹಾರಾಜರಿಗೆ ತಿಳುವಳಿಕೆ ಕೊಟ್ರು. ಅದಾದ್ಮೇಲೆ 7ನೇ ದಿನ ಅವರ ದೇಹ ಬಿಟ್ರು, ಭಗವಂತನ ಧಾಮಕ್ಕೆ ವಾಪಸ್ ಹೋದ್ರು. ಇಲ್ಲಿ ತುಂಬಾ ಮುಖ್ಯ ಆಗಿರೋದು ವಿಚಾರ ನಾವೇನು ನೋಡ್ಬೇಕು ಅಂದ್ರೆ, ಮೊದಲನೇದಾಗಿ ಪರೀಕ್ಷಿತ್ ಮಹಾರಾಜರು ಇಡೀ ಅಲ್ಲಿ ಸುಖದೇವ್ ಗೋಸ್ವಾಮಿಗಳು ನಾವು ನಿನ್ನೆ ಎಲ್ಲ ತಿಳುವಳಿಕೆ ಪಟ್ವಿ, ಆತ್ಮ ಸಾಕ್ಷಾತ್ಕಾರದಲ್ಲಿ ಅತ್ಯಂತ ಉತ್ಕೃಷ್ಟದಲ್ಲಿ ಇದ್ರು. ಅವರಿಗೆ ಭಾಗವತವನ್ನ ತಗೊಂಡ್ರು. ಮತ್ತೆ ಭಾಗವತದ ಮಹಿಮೆ ಯಾವ ತರ ಇದೆ ಅನ್ನೋದು ಸುಖದೇವ್ ಗೋಸ್ವಾಮಿಗಳಿಗೆ ಗೊತ್ತಾಯ್ತು. ಮತ್ತೆ ಅದೇ ಸಂದರ್ಭದಲ್ಲಿ ಇಡೀ ಪೃಥ್ವಿಗೆ ಚಕ್ರವರ್ತಿ ಆಗಿರುವಂತ ಪರೀಕ್ಷಿತ್ ಮಹಾರಾಜರು ಇವಾಗ ಶ್ರೀಮದ್ ಭಾಗವತವನ್ನ ತಗೋತಾ ಇದ್ದಾರೆ. ನೋಡಿ ಎಲ್ಲಿ ಚರ್ಚೆ ನಡೀತಾ ಇದೆ ಅನ್ನೋದು ತುಂಬಾ ಮುಖ್ಯ ಆಗಿರೋದು ವಿಚಾರ. ಯಾರ್ಯಾರು ಈ ಒಂದು ಭಾಗವತವನ್ನ ಕೇಳಿಸ್ಕೊತಾ ಇದ್ದಾರೆ, ಮತ್ತೆ ಎಂತ ಸಂದರ್ಭದಲ್ಲಿ ಈ ಭಾಗವತ ತೀರ್ಮಾನ ಆಗ್ತಾ ಇದೆ, ಇಲ್ಲಿ ಇದನ್ನೇ ಮಾಡ್ಬೇಕು ಅಂತ, ಅದು ತುಂಬಾ ಮುಖ್ಯ ಆಗಿರೋದು ವಿಚಾರ ಇಲ್ಲಿ. ಯಾಕೆಂದ್ರೆ ಶ್ರೀಮದ್ ಭಾಗವತ ಇರ್ಬೋದು ಇಲ್ಲ ಭಗವದ್ಗೀತೆ ಇರ್ಬೋದು, ಇದು ಯಾವುದನ್ನು ಕೂಡ ಸಾಮಾನ್ಯ ಆಗಿರೋದು ವಿಚಾರ ಅಲ್ವೇ ಅಲ್ಲ ಅನ್ನೋದು ಇದೆಲ್ಲದ್ರಿಂದ ನಮಗ್ ಅರ್ಥ ಆಗ್ಬೇಕು ಫಸ್ಟ್. ಏನೋ ಭಾಗವತ ಕೇಳಿಸ್ಕೊತಾ ಇದೀವಿ, ಇನ್ನೇನೋ ಭಾಗವತ ಭಗವದ್ಗೀತೆ ಓದ್ತಾ ಇದೀವಿ ಅಲ್ಲ. ದೇವೋತ್ತಮ ಪರಮ ಪುರುಷ ಕೃಷ್ಣ ಭಗವದ್ಗೀತೆನ ಬೋಧನೆ ಕೊಟ್ರು. ಆಗಿನ ಸಮಯದಲ್ಲಿ ಇಡೀ ಪೃಥ್ವಿಗೆ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಆಗಿರೋ ಅರ್ಜುನನನ್ನ ಆಯ್ಕೆ ಮಾಡಿದ್ರು. ಅರ್ಜುನನಿಗೆ ಈ ತಿಳುವಳಿಕೆ ಕೊಟ್ರು. ಅದೇ ಪ್ರಕಾರವಾಗಿ ಮತ್ತೆ ವೇದವ್ಯಾಸರು ಭಗವಂತನ ಅವತಾರ, ಅವರು ಶ್ರೀಮದ್ ಭಾಗವತವನ್ನ ಕೊಟ್ರು ಸುಖದೇವ್ ಗೋಸ್ವಾಮಿಗಳಿಗೆ. ಇಡೀ ಪೃಥ್ವಿಯಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಸುಖದೇವ್ ಗೋಸ್ವಾಮಿಗಳು, ಅವರಿಗೆ ಕೊಟ್ರು. ಅಂತ ಶ್ರೇಷ್ಠ ವ್ಯಕ್ತಿ ಆಗಿರೋ ಸುಖದೇವ್ ಗೋಸ್ವಾಮಿಗಳು ಮತ್ತೆ ಇಲ್ಲಿ ಇಡೀ ಪೃಥ್ವಿಗೆ ರಾಜ ಆಗಿರುವಂತ ಪರೀಕ್ಷಿತ್ ಮಹಾರಾಜರಿಗೆ ಈ ಒಂದು ಬೋಧನೆ ಕೊಡ್ತಾ ಇದ್ದಾರೆ, ತಿಳುವಳಿಕೆ ಕೊಡ್ತಾ ಇದ್ದಾರೆ. ಮತ್ತೆ ಆ ಸಂದರ್ಭದಲ್ಲಿ ತುಂಬಾ ಮುಖ್ಯ ಆಗಿರೋದು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಆ ಸಮಯದಲ್ಲಿ ಯಾರ್ಯಾರು ಈ ಜಗತ್ತಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಾಗಿದ್ರೋ ಎಲ್ಲ ಋಷಿ ಮುನಿಗಳು ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ. ಆ ಒಂದು ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಎಲ್ರಿಗೆ ಸ್ಪಷ್ಟವಾಗಿ ಏನು ಮಾಡ್ಬೇಕು ಜೀವನದಲ್ಲಿ ಗೊತ್ತಿರೋರು ಒಂದ್ ಕಡೆ ಸೇರಿದ್ದಾರೆ. ಯಾವ ತರ ಪುರಂದರದಾಸರು ಹೇಳ್ತಾರಲ್ಲ, ಅನುಭವದ ಅಡಿಗೆ ಮಾಡಿರು ಅನುಭವಿಗಳೆಲ್ಲ ಬಂದು ಕೂಡಿ ಅಂತ ಒಂದು ಹಾಡಲ್ಲಿ ಬರೀತಾರ ಅವ್ರು. ಜೀವನದ ಪರಮ ಸತ್ಯನ ಯಾರು ಅರ್ಥ ಮಾಡ್ಕೊಂಡಿದಾರೋ ಅಂತವ್ರೆಲ್ರು ಒಟ್ಟಿಗೆ ಸೇರಿದ್ದಾರೆ, ಒಂದ್ ಕಡೆ ಸೇರಿದ್ದಾರೆ. ಸೇರಿ ಏನ್ ಮಾಡ್ತಾ ಇದ್ದಾರೆ, ಸುಖದೇವ್ ಗೋಸ್ವಾಮಿಗಳಿಗೆ ಆ ಉನ್ನತ ಆಗಿರೋದು
ವ್ಯಾಸಪೀಠವನ್ನ ಅವರಿಗೆ ಕೊಟ್ಟಿದ್ದಾರೆ. ಮತ್ತೆ ಅವರ ಮುಖಾಂತರವಾಗಿ ಎಲ್ಲರೂ ಕೂಡ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು. ಅದಕ್ಕೆ ಇಲ್ಲಿ ಪ್ರಭುಪಾದರು ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ತಮ್ಮ ಸರಿದಿಯಲ್ಲಿ ಭಾಗವತವನ್ನು ಅವರಿಗೆ ಬೋಧಿಸಿದರು. ಈ ಅವಕಾಶ ಇವಾಗ ಯಾರಿಗೆ ಕೊಟ್ರು? ಸುಖದೇವ್ ಗೋಸ್ವಾಮಿಗಳಿಗೆ. ಎಲ್ಲರೂ ಇದ್ದಾರೆ ಅಲ್ಲಿ. ನಾರದ ಮುನಿಗಳಿದ್ರು, ವೇದವ್ಯಾಸರಿದ್ರು. ವೇದವ್ಯಾಸರೇ ಸುಖದೇವ್ ಗೋಸ್ವಾಮಿಗಳಿಗೆ ಬೋಧನೆ ಕೊಟ್ಟಿದ್ದು. ಆದ್ರೆ ವೇದವ್ಯಾಸರು ಹೇಳ್ಬೋದಾಗಿತ್ತು, ಇಲ್ಲ, ಇವಾಗ ಯಾರ ಕೈಯಲ್ಲಿ ಹೇಳಿಸ್ತಾ ಇದ್ದಾರೆ? ಸುಖದೇವ್ ಗೋಸ್ವಾಮಿಗಳ ಕೈಯಲ್ಲಿ ಹೇಳಿಸ್ತಾ ಇದ್ದಾರೆ. ಅವ್ರಿಗೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಅದರಿಂದ ಇದು ಪರಂಪರೆ. ಈ ಪರಂಪರೆ ಯಾವಾಗ್ಲೂ ಇದೇ ಪ್ರಕಾರವಾಗಿದೆ. ಪರಂಪರೆಯಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ? ಭಾಗವತವನ್ನ ಅಧ್ಯಯನ ಮಾಡ್ಕೋಬೇಕು. ಇವಾಗ ಶಿಲ ಪ್ರಭುಪಾದರದು ಸರದಿಯವರು, ಶಿಲ ಪ್ರಭುಪಾದರು ನಮಗಾಗಿ ಏನ್ ಮಾಡಿದ್ದಾರೆ? ಇವಾಗ ಭಾಗವತವನ್ನ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ನಮ್ಮಲ್ಲಿ ನಾವು ದೊಡ್ಡ ವ್ಯಕ್ತಿಗಳಲ್ಲ, ಆದ್ರೆ ಅವ್ರ ಅನುಗ್ರಹ. ನಮ್ಗೆ ಅಷ್ಟು ತಿಳುವಳಿಕೆ ಇಲ್ಲ, ಅವ್ರ ಅನುಗ್ರಹ. ಅವ್ರ ಅನುಗ್ರಹದಿಂದ ನಾವೇನ್ ಮಾಡ್ತಾ ಇದೀವಿ? ಶ್ರೀಮದ್ ಭಾಗವತವನ್ನ ತಿಳಿಸ್ಕೊತಾ ಇದ್ದೀವಿ. ಇಲ್ಲಿ ತುಂಬಾ ಮುಖ್ಯ ಆಗಿರೋದು. ಅದರಿಂದ ಈ ನೆನಪು, ಈ ಒಂದು ನೆನಪೇ ಸರಿಯಾಗಿರೋದು ನೆನಪಿದು. ಸುಮ್ನೆ ನೆನಪಲ್ಲ ಇದು, ಸರಿಯಾಗಿರೋದು ನೆನಪಿದು. ಈ ನೆನಪನ್ನೇ ಇಟ್ಕೊಂಡು ಭಾಗವತ ಕೇಳಿಸ್ಕೊಂಡಾಗ ಅವಾಗ ನಮ್ಗೆ ಎಷ್ಟು ಉತ್ಸಾಹ ಬರುತ್ತೆ. ನಾವು ಉಲ್ಲಾಸದಿಂದ ನಾವು ಭಾಗವತ ಕೇಳಿಸ್ಕೋಬಹುದು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಮ್ಗೆ ಅಷ್ಟು ಗೊತ್ತಾಗಲ್ಲ. ಇವಾಗ ಸುಮ್ನೆ ಜಸ್ಟ್ ಒಂದು ಉದಾಹರಣೆ. ಇವಾಗ ಪ್ರಧಾನ ಮಂತ್ರಿಗಳು ಮೋದಿ ಅವರು ನಿಮ್ ಮನೆಗ್ ಬಂದ್ರು ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಿ ಇವಾಗ ಹೇಳಿ? ಏನ್ ಮಾಡ್ಬೇಕು ಅಂತ ಮೊದಲು ತೋಚಲ್ಲ, ಗಾಬರಿ ಆಗ್ತೀವಿ. ನೆಕ್ಸ್ಟ್ ಫಸ್ಟ್ ಗಾಬರಿ ಆಗ್ಬೋದು, ಆಮೇಲೆ ಆಮೇಲೆ ಅಲ್ಲಿ ಎಲ್ರಿಗೂ ಹೇಳ್ಬಿಡ್ತೀನಿ ನೀವು. ನಮ್ಗೇನಾಗತ್ತೆ? ನಾವು ಅವ್ರಿಗೆ ಯಾವ ತರ ಆದರ ಗೌರವಗಳನ್ನ ತೋರಿಸ್ಬೇಕು, ಅವ್ರಿಗೆ ಎಷ್ಟು ನಾವು ಸನ್ಮಾನ ಮಾಡ್ಬೇಕು, ಅದೆಲ್ಲವನ್ನು ಕೂಡ ನಾವೇನ್ ಮಾಡ್ತೀವಿ? ಅವ್ರಿಗೆ ಮಾಡ್ತೀವಿ. ಗಾಬರಿ ಆಗ್ಬೋದು ಪ್ರಾರಂಭದಲ್ಲಿ, ಆದ್ರೆ ತಕ್ಷಣಕ್ಕೆ ನಾವೇನಾಗ್ತೀವಿ? ಎಚ್ಚೆತ್ತುಕೊಳ್ತೀವಿ ನಾವು. ಕರೆಕ್ಟ್ ಅಲ್ವಾ? ಎಚ್ಚೆತ್ಕೊಳ್ತೀವಿ, ತಕ್ಷಣ ಎಚ್ಚೆತ್ಕೊಳ್ತೀವಿ ನಾವು. ಎಚ್ಚೆತ್ಕೊಂಡು ಏನ್ ಮಾಡ್ತೀವಿ ನಾವು? ನಾನ್ ಏನ್ ಮಾಡ್ಬೇಕು ಇವಾಗ? ಅವ್ರಿಗೆ ಯಾವ ಆಸನ ಕೊಡ್ಬೇಕು, ಎಲ್ಲಿ ಕುಂಡ್ರಿಸ್ಬೇಕು, ನಾನ್ ಏನ್ ಮಾಡ್ಬೇಕು, ಅವ್ರು ಏನ್ ಬಯಸ್ತಾ ಇದಾರೆ, ಅವ್ರಿಗೆ ಏನ್ ಬೇಕು, ಇದನ್ನೆಲ್ಲಾನು ಕೂಡ ನಾವೇನ್ ಮಾಡ್ತೀವಿ? ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಇಲ್ಲ ಅವ್ರ ಸುತ್ತಮುತ್ತ ಯಾರಿದಾರೋ ಅವ್ರ ಹತ್ರ ಕೇಳ್ಕೊತೀವಿ, ನಾನ್ ಏನ್ ಮಾಡ್ಬೇಕು ಇವ್ರಿಗೆ ಏನ್ ಬೇಕು? ಕರೆಕ್ಟ್ ಅಲ್ವಾ? ಅದೇ ಪ್ರಕಾರವಾಗಿ ನಾವು ಯಾಕೆ ಸೂತ ಗೋಸ್ವಾಮಿಗಳು ಇದೆಲ್ಲ ವಿಚಾರಗಳನ್ನ ಮುಂದೆ ಇಡ್ತಾ ಇದ್ದಾರೆ, ಪ್ರಭುಪಾದರು ಮುಂದೆ ಇಡ್ತಾ ಇದ್ದಾರೆ ಅಂದ್ರೆ, ನಾವ್ ಎಚ್ಚೆತ್ಕೋಬೇಕು. ಇವಾಗ ನಾನು ಯಾವುದನ್ನ ಅಧ್ಯಯನ ಮಾಡ್ತಾ ಇದ್ದೀನಿ, ಯಾರ ಬಗ್ಗೆ ನಾನು ಇಲ್ಲಿ ಕೇಳಿಸ್ಕೊತಾ ಇದ್ದೀನಿ, ಯಾರು ಬಂದ್ ಇಲ್ಲಿ ಕುತ್ಕೊಂಡಿದ್ದಾರೆ, ಯಾರ ಜೊತೆ ನಾನಿದ್ದೀನಿ ಇಲ್ಲಿ, ಇದೆಲ್ಲಾನು ಕೂಡ ನಮ್ಗೆ ಗೊತ್ತಿರ್ಬೇಕು. ಅವಾಗ ಖಂಡಿತವಾಗ್ಲೂ ನಮಗೆ ನಮ್ಮ ಜೀವನದ ಪರಮ ಶ್ರೇಯಸ್ಸು ನಾವು ಯಾವ ಕಡೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ ಅನ್ನೋದು ನಮಗೆ ಅರಿವಿರುತ್ತೆ. ಇಲ್ಲ ಅಂದ್ರೆ ನಮ್ಗೆ ಏನ್ ಮಾಡ್ತೀವಿ? ನಾವೇನಾಗ್ತೀವಿ? ಮತ್ತೆ ದಾಸರು ಹೇಳ್ಬಿಡ್ತಾರ ಅದಕ್ಕೆ, ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಏತಕ್ಕೆ ಬಂತು? ಪಕ್ಕದಲ್ಲೇ ಇದ್ರು, ಈ ಕಡೆ ವೇದವ್ಯಾಸರಿದ್ರು, ಈ ಕಡೆ ಭಗವಂತ ಇದ್ರು, ಈ ಕಡೆ ಭೀಷ್ಮಾಚಾರ್ಯರಿದ್ರು, ಈ ಕಡೆ ದ್ರೋಣಾಚಾರ್ಯರಿದ್ರು, ಆ ಕಡೆ ಕೃಪಾಚಾರ್ಯರಿದ್ರು. ಆದ್ರೆ ಧೃತರಾಷ್ಟ್ರನಿಗೆ ಏನು ಗೊತ್ತಾಗಿಲ್ಲ. ಎಂತ ಆಪ್ತ ಸ್ನೇಹಿತ, ಒಂದ್ ಕಡೆ ತಮ್ಮ, ಒಂದ್ ಕಡೆ ಮಂತ್ರಿ ವಿದುರ ಇದ್ರು. ವೇದವ್ಯಾಸರ ಅನುಗ್ರಹದಿಂದ ನಿರಂತರವಾಗಿ ಅವರ ಸೇವೆ ಮಾಡೋದಕ್ಕಾಗಿ ಒಂದ್ ಕಡೆ ಸಂಜಯ ಕುತ್ಕೊಂಡಿದ್ರು. ಇಷ್ಟೆಲ್ಲ ಅವಕಾಶಗಳಿದ್ರೇನು ಕೂಡ ಕುರುಡಾಗಿ ವ್ಯಾಮೋಹದಲ್ಲಿ ಅವ್ರ ಜೀವನ ಕಳ್ಕೊಂಡ್ಬಿಟ್ರಲ್ವಾ? ಅದು ಎಂತ ದುರಂತ. ಆ ದುರಂತನೂ ಕೂಡ ರಕ್ಷಣೆ ಮಾಡೋದಕ್ಕಾಗಿ ಮತ್ತೆ ವಿದುರ ಕರುಣೆಯಿಂದ ಮತ್ತೆ ಬಂದ್ರು ಧೃತರಾಷ್ಟ್ರನತ್ತ. ಅದೇ ತರನೇ ನಮ್ ಪರಿಸ್ಥಿತಿ. ಮನುಷ್ಯ ಜನ್ಮ ಇದೆ, ಅವಕಾಶ ಇದೆ, ಎಲ್ಲ ಇದೆ.
ಭಗವಂತ ಕೊಟ್ಬಿಟ್ಟು ಹೋಗಿದ್ದಾರೆ. ಇವಾಗ ಹರೇ ಕೃಷ್ಣ ಮಂತ್ರ, ಭಾಗವತ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ನಾವು ಅದಕ್ಕೆ ಎಷ್ಟು ಬೆಲೆ ಕೊಡ್ತಾ ಇದ್ದೀವಿ, ಎಷ್ಟು ಸಮಯ ಕೊಡ್ತಾ ಇದ್ದೀವಿ ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿನೇ ಪ್ರಭುಪಾದರು ಮತ್ತೆ ಬಂದ್ರು ಈ ಜಗತ್ತಿಗೆ. ಸರಿ ಆಯ್ತು, ವಿದರ ಯಾವ ತರ ಬಂದ್ರಲ್ವಾ ಧೃತರಾಷ್ಟ್ರನನ್ನ ಉದ್ಧಾರ ಮಾಡೋದಕ್ಕಾಗಿ, ಆ ತರ ಪ್ರಭುಪಾದರು ಬಂದ್ರು. ಈಗ ಪ್ರಭುಪಾದರು ಬಂದ್ ಏನ್ ಮಾಡ್ತಾ ಇದಾರೆ, ಎಚ್ಚರಿಕೆ ಕೊಡ್ತಾ ಇದಾರೆ, ಎದ್ದೋಳಿ ಎದ್ದೋಳಿ. ಭಕ್ತಿ ವಿನೋದ್ ಠಾಕೂರ್ ಹೇಳಿದ್ರಲ್ಲ, ಜೀವ ಜಾಗೋ ಗೌರ ಚಂದ ಬೋಲೆ ಕೋತಾ ನಿದ್ರ ಜಾವೋ ಮಾಯಾ ಪಿಶಾಚಿರ ಕೋಳೆ. ನೀವೆಷ್ಟು ವರ್ಷ, ಎಷ್ಟು ಜನ್ಮಗಳು ಇದೇ ತರ ಈ ಮಾಯಾ ಅನ್ನೋ ಪಿಶಾಚಿ ತೊಡೆ ಮೇಲೆ ಮಲಗಿ ನಿಮ್ ಜೀವನ ಹಾಳು ಮಾಡ್ತೀರಾ. ಎದ್ದೋಳಿ, ಇವಾಗಾದ್ರೂ ಎದ್ದೋಳಿ, ಹರಿನಾಮ ತಗೊಳ್ಳಿ, ಜಪ ಮಾಡಿ. ಮಹಾಪ್ರಭು ಬಂದಿದ್ದಾರೆ, ಔಷಧಿ ತಗೊಂಡ್ಬಂದಿದ್ದಾರೆ. ಏನು ದಿವ್ಯವಾಗಿರೋದು ಮಹಾಮಂತ್ರ ಔಷಧಿ ತಂದಿದ್ದಾರೆ. ಜಪನ ಮಾಡಿ, ಬೇಡ್ಕೊಳ್ಳಿ ದಯವಿಟ್ಟು, ನನಗೆ ಅವಕಾಶ ಕೊಡಿ, ನಾನೂನು ಜಪ ಮಾಡ್ಬೇಕು, ನಾನೂನು ಭಕ್ತ ಆಗ್ಬೇಕು, ನಾನೂನು ನಿಮ್ ಸೇವೆಯಲ್ಲಿ ತೊಡಗ್ಬೇಕು. ನಮ್ಗೆ ಇದೆಲ್ಲ ಚಿಂತನೆನೂ ಬರಲ್ಲ, ಆದ್ರೆ ಇದನ್ನೆಲ್ಲ ಅವರೇ ಕೊಟ್ಬಿಟ್ಟು ಹೋದ್ರು. ಸರಿ, ಈ ತರನಾದ್ರೂ ಬೇಡಿ, ಈ ತರನಾದ್ರೂ ಬೇಡ್ಕೊಳ್ಳಿ ಎಲ್ರು. ಇದು ಪರಿಸ್ಥಿತಿ. ಅದರಿಂದ ಈ ತರ ಒಂದು ಅವಕಾಶ ಸಿಕ್ಕಿದಾಗ ಅದನ್ನ ನಾವು ಎಷ್ಟು ಗೌರವ ಆಧಾರಗಳಿಂದ ನಾವು ಅದಕ್ಕೆ ಬೆಲೆ ಕೊಡಬೇಕು, ಎಷ್ಟು ನಾವು ನಮ್ಮ ಸಮಯನ ಯಾವ ತರ ನಾವು ಇದಕ್ಕೆ ಉಪಯೋಗಿಸ್ಕೋಬೇಕು. ಬೇರೆ ಎಲ್ಲೂ ಹೋಗೋದೇ ಬೇಕಾಗಿಲ್ಲ, ಇದೊಂದೇ ಸಾಕು. ಇದನ್ನೇ ಪ್ರಭುಪಾದ್ರಿ ಭಾವಾರ್ಥದಲ್ಲಿ ಇವಾಗ ಹೇಳಕ್ ಶುರು ಮಾಡ್ತಾರೆ. ನಾವು ಕೇಳಿಸ್ಕೊಳೋಣ. ಪರಂಪರೆಯ ಸರಣಿಯಲ್ಲಿ ಎಲ್ಲಾ ದಿವ್ಯ ಸಂದೇಶಗಳಿಗೂ ಸರಿಯಾದ ರೀತಿಯಲ್ಲಿ ಸ್ವೀಕೃತವಾಗುತ್ತದೆ. ಅದರಿಂದ ಇಲ್ಲಿ ಮೊದಲನೇದು ವಿಚಾರ ಪ್ರಭುಪಾದರು ಇಟ್ರೇನೋ, ಪರಂಪರೆಯಿಂದ ಸರಿಯಾಗಿರೋದು ವಿಚಾರಗಳು ನಮ್ಗೆ ಯಾವಾಗ್ಲೂ ಕೂಡ ಬರುತ್ತೆ ಹೊರತು ಪರಂಪರೆ ಇಲ್ದಿರ ಏಕಾಏಕಿ ಯಾರನ್ನೂ ಕೂಡ ಏನು ಹೇಳಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಪರಂಪರೆ ಯಾರು ಸೃಷ್ಟಿ ಮಾಡ್ತಾರೆ? ಭಗವಂತನೇ ಸೃಷ್ಟಿ ಮಾಡೋದು. ಪರಂಪರೆನೇ ಸರಿಯಾಗಿರೋದು ವಿಚಾರ. ಅದಕ್ಕೆ ನಮ್ಮ ಪರಂಪರೆ ಭಗವಂತ ಕೃಷ್ಣನಿಂದ ಮೊದಲನೇದಾಗಿ ಯಾರಿಗ್ ಬಂತು? ಬ್ರಹ್ಮದೇವರಿಗೆ ಬಂತು. ಬ್ರಹ್ಮದೇವರು ಇದನ್ನ ನಾರದರಿಗೆ ಕೊಟ್ರು. ನಾರದರು ಏನ್ ಮಾಡಿದ್ರು? ಇದನ್ನ ವ್ಯಾಸರಿಗೆ ಕೊಟ್ರು. ವ್ಯಾಸರು ಏನ್ ಮಾಡಿದ್ರು? ಇದನ್ನ ಅವ್ರ ಮಗನಾದ ಸುಖದೇವ್ ಗೋಸ್ವಾಮಿಗಳಿಗೆ ಕೊಟ್ರು. ಅವ್ರ ಮಗ ಸುಖದೇವ್ ಗೋಸ್ವಾಮಿಗಳು ಇವಾಗ ಯಾರಿಗೆ ಕೊಡ್ತಾ ಇದ್ದಾರೆ? ಪರೀಕ್ಷಿತ್ ಮಹಾರಾಜರಿಗೆ ಕೊಟ್ರು. ಪರೀಕ್ಷಿತ್ ಮಹಾರಾಜರು ಇದನ್ನ ಯಾರಿಗೆ ಕೊಟ್ರು? ಅಲ್ಲಿ ಸೂತ ಗೋಸ್ವಾಮಿಗಳೆಲ್ಲರೂ ಕೂಡ ಬಂದು ಕುತ್ಕೊಂಡಿದ್ರು. ಪರೀಕ್ಷಿತ್ ಮಹಾರಾಜರಿಗೆ ಬೋಧನೆ ಕೊಡ್ಬೇಕಂದ್ರೆ ಸೂತ ಗೋಸ್ವಾಮಿಗಳು ಕೇಳಿಸ್ಕೊಂಡ್ರು. ಆ ಪರಂಪರೆಯಲ್ಲಿ ನಾವೇನ್ ಮಾಡ್ತಾ ಇದೀವಿ ಇವಾಗ? ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡ್ತಾ ಇದ್ದೀವಿ. ಗುರು ಶಿಷ್ಯ ಸರಣಿಯಲ್ಲಿ ಪರಂಪರೆ ಎಂದು ಕರೆಯಲಾಗುವುದು. ಅದು ಕಾರಣ ಭಾಗವತ ಅಥವಾ ಯಾವುದೇ ವೈದಿಕ ಸಾಹಿತ್ಯವನ್ನು ಪರಂಪರೆಯ ಪದ್ಧತಿಯ ಮೂಲಕ ಸ್ವೀಕರಿಸದೆ ಹೋದಲ್ಲಿ ಅಂತಹ ಜ್ಞಾನ ಸ್ವೀಕಾರವು ನೈಜ ಎನ್ನಲಾಗುವುದಿಲ್ಲ. ಅದರಿಂದ ಇದು ಗುರು ಶಿಷ್ಯ ಪರಂಪರೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜ ಋಷಿಯೋ ವಿದುಹು. ಪರಂಪರೆಯಿಂದ ಮಾತ್ರನೇ ಇದನ್ನ ನಾವು ತಿಳುವಳಿಕೆ ಪಟ್ಕೋಬೇಕು ಅನ್ನೋದು ಭಗವಂತನು ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅದರಲ್ಲಿ ಮಾತ್ರ ನೈಜ ಆಗಿರೋದು, ಸತ್ಯ ಆಗಿರೋದು ವಿಚಾರ ಯಾವುದು ಸರಿಯಾಗಿರೋದು, ಪರಮ ಸತ್ಯ, ಅದನ್ನ ಯಥಾವತ್ತಾಗಿ ತಿಳುವಳಿಕೆ ಕೊಡುವಂತ ಒಂದು ವ್ಯವಸ್ಥೆ ಇದೆ. ವ್ಯಾಸದೇವರು ಶುಕದೇವ್ ಗೋಸ್ವಾಮಿಗಳಿಗೆ ಸಂದೇಶವನ್ನು ನೀಡಿದರೆ ಸೂತ ಮುನಿಗಳು ಸುಖಮುನಿಗಳಿಂದ ಸಂದೇಶವನ್ನು ಸ್ವೀಕರಿಸುತ್ತಾರೆ. ಅಲ್ಲಿ ಪರೀಕ್ಷಿತ್ ಮಹಾರಾಜಗೆ ತಿಳುವಳಿಕೆ ಕೊಡಬೇಕಂದ್ರೆ ಅದೇ ತರ ಇಲ್ಲಿ ಸೂತ ಗೋಸ್ವಾಮಿಗಳು ಕೂಡ ಇದ್ರು, ಅದನ್ನ ಹಾಗೆ ಅಲ್ಲಿ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಆದುದರಿಂದ ಯಾರೇ ಆಗಲಿ ಭಾಗವತ ಸಂದೇಶವನ್ನು ಸೂತ ಗೋಸ್ವಾಮಿಯವರಿಂದ ಅಥವಾ ಅವರ ಪ್ರತಿನಿಧಿಗಳಿಂದ ಸ್ವೀಕರಿಸಬೇಕೇ ವಿನಾ ಬೇರೆ ಯಾವ ಸಂಬಂಧವಿಲ್ಲದ ಪ್ರವಚನಕಾರರಿಂದಲ್ಲ. ಅದರಿಂದ ಇಂಥ ಪರಂಪರೆಯಲ್ಲಿ ಯಾರು ದೀಕ್ಷಾಬದ್ಧರಾಗಿ ಅವರು ಅವರ ಆಜ್ಞೆಗಳನ್ನ ಅನುಸರಣೆ ಮಾಡ್ತಾ, ಅವ್ರು ಹೇಳಿದ್ದನ್ನ ಮಾಡ್ತಾ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಅವರ ಸೇವೆಯಲ್ಲಿ ತೊಡಗಿದಾರೋ ಅಂತ ನಿಜ ಪ್ರತಿನಿಧಿಗಳಿಂದ ಮಾತ್ರ ಭಾಗವತವನ್ನ ಸ್ವೀಕರಿಸಬೇಕೇ ಹೊರತು ಯಾರೋ ಏಕಾಏಕಿ ಭಾಗವತನೋ ಭಗವದ್ಗೀತೆನೋ ನಾನು ಹೇಳ್ಕೊಡ್ತೀನಿ, ನನಗೂ ಇದು ಅರ್ಥ ಆಗತ್ತೆ, ನಾನು ಅರ್ಥ ಮಾಡಿಸ್ತೀನಿ ಅನ್ನೋದು ಅಲ್ಲೇನಿರುತ್ತೆ? ಅಲ್ಲಿ ಭಗವಂತನ ಅರ್ಥಗಳಿರಲ್ಲ. ಅಲ್ಲಿ
ಅಲ್ಲಿ ಯಾವುದೇ ತರ ಹೃದಯ ಪರಿವರ್ತನೆ ಯಾರಿಗೂ ಸಾಧ್ಯ ಇಲ್ಲ. ಇನ್ನು ವಿನಾಶದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅದರಿಂದ ನಾವು ಅಲ್ಲಿ ಇಲ್ಲಿ ಅಲಿಯೋದ್ ಬೇಕಾಗಿಲ್ಲ. ಇವಾಗ ಒಂದ್ ಕಡೆ ಇರ್ಬೇಕಷ್ಟೇ. ಈಗ ನೀವು ಅದು ಸಹಜವಾಗಿದೆ. ನೀವು ಸ್ಕೂಲಿಗೆ ಸೇರಿದ್ರೆ ಒಂದ್ ಸ್ಕೂಲಲ್ಲಿ ದಿನ ಹೋಗ್ಬೇಕು. ಇಲ್ಲ ಇವತ್ತೊಂದ್ ದಿನ ಸ್ಕೂಲು, ಈ ಸ್ಕೂಲು, ನಾಳೆ ಇನ್ನೊಂದ್ ದಿನ ಇನ್ನೊಂದ್ ಸ್ಕೂಲ್ಗೆ ಹೋಗ್ತೀನಿ, ಇಲ್ಲ ಇನ್ನೊಂದ್ ಕಾಲೇಜ್ಗೆ ಹೋಗ್ತೀನಿ ಅಂದ್ರೆ ಯಾರ್ ಸರ್ಟಿಫಿಕೇಟ್ ಕೊಡ್ತಾರೆ? ಯಾರ್ ನಿಮ್ಮನ್ನ ಉದ್ಧಾರ ಮಾಡ್ತಾರಲ್ಲಿ? ಯಾರಾದ್ರೂ ಉದ್ಧಾರ ಮಾಡಕ್ಕಾಗತ್ತಾ? ಯಾರು ಮಾಡಕ್ಕಾಗ. ಅದೇ ತರ ಶಿಲ ಪ್ರಭುಪಾದರು ಮತ್ತೆ ಪರಂಪರೆಯಲ್ಲಿ ನಮಗಾಗಿ ಏನ್ ಮಾಡಿದ್ದಾರೆ? ಒಂದ್ ವ್ಯವಸ್ಥೆ ಮಾಡಿದ್ದಾರೆ. ನಿನ್ನೆ ಮಾತಾಜಿ ಯಾರೋ ಒಂದ್ ಪ್ರಶ್ನೆ ಕೇಳಿದ್ರು. ಅವ್ರು ಸರಿ ಹೇಳ್ತಾ ಇದ್ದಾರೋ? ಅವ್ರು ಸರಿನೇ ಹೇಳ್ಬೋದು, ಸರಿ ಹೇಳ್ತಾರ ತಪ್ಪು ಹೇಳ್ತಾರೆ, ಅದರದ್ದು ವಿಚಾರ ಮಾಡಿ ಟೈಮ್ ವೇಸ್ಟ್ ಯಾಕೆ ನಾವ್ ಮಾಡ್ಬೇಕು? ನಾವ್ ಒಂದ್ ಸ್ಕೂಲ್ಗೆ ಸೇರಿದೀವಿ, ಆ ಸ್ಕೂಲ್ಗೆ ನಿರಂತರವಾಗಿ ಹೋಗೋಣ ಅಷ್ಟೇ ವಿಚಾರ. ನಮ್ ಸ್ಕೂಲ್ ಯಾವ್ದು? ಇಸ್ಕಾನ್ ನಾಗರ್ಬಾವಿ. ಇಸ್ಕಾನ್ ನಾಗರ್ಬಾವಿ. ಕರೆಕ್ಟ್ ಇದೆ. ಕರೆಕ್ಟ್ ಅಲ್ವಾ? ಇಸ್ಕಾನ್ ನಾಗರ್ಬಾವಿ ನಮ್ ಸ್ಕೂಲು. ಹೌದು. ನಾವೇನ್ ಮಾಡ್ಬೇಕು? ಇಸ್ಕಾನ್ ನಾಗರ್ಬಾವಿಗೆ ಬರ್ಬೇಕು, ತಿಳುವಳಿಕೆ ಪಡಿಬೇಕು, ಸೇವೆಯಲ್ಲಿ ತೊಡಗ್ಬೇಕು, ಜವಾಬ್ದಾರಿಗಳನ್ನ ಸ್ವೀಕರಿಸ್ಬೇಕು, ನಾವು ಮುಂದಕ್ಕೆ ಹೋಗ್ಬೇಕು. ಅಲ್ಲಿ ಸರ್ಟಿಫಿಕೇಟ್ ಕೊಡ್ತಾರ. ಆಮೇಲೆ ಪ್ರಭುಪಾದರು, ಇವನು ರೆಗ್ಯುಲರ್ ಬಂದಿದಾನಪ್ಪ ಇಸ್ಕಾನ್ ನಾಗರ್ಬಾವಿಯಲ್ಲಿ, ಇವನು ಒಳ್ಳೆ ವಿದ್ಯಾರ್ಥಿ, ಒಳ್ಳೆ ಸ್ಟೂಡೆಂಟ್, ಇವನು ಸೇವೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾನೆ. ಅದರಿಂದ ಪ್ರಭುಪಾದರು ಏನ್ ಮಾಡ್ತಾರೆ? ಅಲ್ಲಿ ನಿಂತಿದಾರಲ್ವಾ ನಮ್ ಕೃಷ್ಣ, ಆ ಕೃಷ್ಣನ್ಗೆ ಏನ್ ಮಾಡ್ತಾರೆ? ಶಿಫಾರಸ್ ಮಾಡ್ತಾರೆ. ನನ್ನ ಏನ್ ಮಾಡಿ ಇವಾಗ ಇವನ್ಗೊಂದು ಕೆಲ್ಸ ಕೊಡಿ. ಎಲ್ಲಿ ಕೆಲ್ಸ ಕೊಡ್ಸೋದು? ಇಲ್ಲಿ ಟ್ರೈನಿಂಗ್ ಅಷ್ಟೇ. ಇಲ್ಲಿ ಬರೀ ಟ್ರೈನಿಂಗ್ ನಡೀತಾ ಇದೆ. ಗೋಲೋಕ ವೃಂದಾವನದಲ್ಲಿ ಏನ್ ಕೊಡ್ತಾರೆ? ನಮ್ಗೆ ಕೆಲ್ಸ ಕೊಡ್ತಾರೆ. ಪರ್ಮನೆಂಟ್ ಜಾಬ್, ಟೆಂಪ್ರವರಿ ಇಲ್ಲ ಅಲ್ಲಿ. ಅದಕ್ಕೆ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ? ಆದುದರಿಂದ ಯಾರೇ ಆಗಲಿ ಭಾಗವತ ಸಂದೇಶವನ್ನು ಸೂತ ಗೋಸ್ವಾಮಿ ಅವರಿಂದ ಅಥವಾ ಅವರ ಪ್ರತಿನಿಧಿಗಳಿಂದ ಸ್ವೀಕರಿಸಬೇಕೇ ವಿನಾ ಬೇರೆ ಯಾವ ಸಂಬಂಧವಿಲ್ಲದ ಪ್ರವಚನಕಾರರಿಂದಲ್ಲ. ಇದು ಕ್ಲಿಯರ್. ಇವಾಗ ಇಲ್ಲಿ ಯಾರಿಗೂ ಏನು ಸಂಶಯ ಇಲ್ಲ ಅನ್ಕೋತೀನಿ ನಾನು ಇಲ್ಲಿವರೆಗೂ. ಪ್ರಭುಪಾದರು ಮುಂದುವರಿಸಿ ಏನ್ ಹೇಳಿದ್ರಿ? ಇವಾಗ ಪರೀಕ್ಷಿತ್ ಚಕ್ರವರ್ತಿಯು ತನ್ನ ಸಾವಿನ ಸೂಚನೆಯನ್ನು ತಕ್ಕ ಕಾಲದಲ್ಲಿ ಪಡೆದನು. ಭಗವಂತನ ಅನುಗ್ರಹದಿಂದ ಪರೀಕ್ಷಿತ್ ಮಹಾರಾಜರಲ್ಲಿ ಏನ್ ಮಾಡಿದ್ದಾರೆ? ಸರಿಯಾಗಿರೋದು ಸಮಯದಲ್ಲಿ ಅವರಿಗೆ ಗೊತ್ತಾಯ್ತು, ಇವಾಗ ನಾನು ದೇಹ ಬಿಡಬೇಕು ಅನ್ನೋದು. ತಕ್ಷಣವೇ ಅವನು ತನ್ನ ರಾಜ್ಯ ಮತ್ತು ಕುಟುಂಬದವರನ್ನು ತೊರೆದು ಗಂಗಾ ನದಿಯ ದಂಡೆಯ ಮೇಲೆ ಕುಳಿತು ಅಮರಣಾಂತ ಉಪವಾಸ ವ್ರತವನ್ನು ಕೈಗೊಂಡನು. ಅವ್ರಿಗೆ ಅರ್ಥ ಆಗೋಯ್ತು ಇವಾಗ. ಅದರಿಂದ ಅವ್ರೇನ್ ಮಾಡಿದ್ರು? ಇವಾಗ ಈ ದೇಹ ಬಿಡೋವರೆಗೂ ಯಾವುದೇ ತರ ನೀರು ಯಾವುದನ್ನು ತಗೊಳ್ದಿರ ಉಪವಾಸ ವ್ರತನ ಇವಾಗ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಕೆಲವೊಂದು ವಿಚಾರಗಳು ನಾವು ತುಂಬಾ ಮುಖ್ಯ ಆಗಿ ಅರ್ಥ ಮಾಡ್ಕೋತಾ ಹೋಗ್ಬೇಕು. ಒಬ್ಬ ವ್ಯಕ್ತಿ ಮರಣ ಸನ್ನಿಧಾನ ಆದಾಗ ಯಾವತ್ತೋ ಒಂದಿನ ನಮ್ಗೆ ಈ ಪರಿಸ್ಥಿತಿ ಬಂದೇ ಬರುತ್ತೆ. ಮುಂಚಿತವಾಗಿ ಭಗವಂತನ ಅನುಗ್ರಹದಿಂದ ಗೊತ್ತೇ ಆಗತ್ತೆ. ಗೊತ್ತಾಗ್ದಿರ ಯಾರು ದೇಹ ಬಿಡಲ್ಲ. ಅದೆಲ್ಲ ನಾವ್ ಅನ್ಕೊಂಡಿರ್ತೀವಿ ಅಷ್ಟೇ. ದೇಹ ಬಿಡೋ ಸಮಯ ಬಂದಾಗ ಪ್ರತಿಯೊಬ್ಬರಿಗೂ ಅರ್ಥ ಆಗತ್ತಂತೆ, ನಾನು ಇವಾಗ ದೇಹ ಬಿಟ್ಟು ಹೋಗ್ಬೇಕು ಅಂತ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ಬೇಕು ಅನ್ನೋದು ತುಂಬಾ ಮುಖ್ಯ ಆಗಿರೋದು ವಿಚಾರ. ಅದನ್ನ ನಮ್ ಕಲ್ಪನೆಯಿಂದ ಏನು ಮಾಡೋದ್ ಬೇಕಾಗಿಲ್ಲ. ಈಗ ಆಲ್ರೆಡಿ ಪರಂಪರೆ ಏನ್ ಮಾಡಿದೆ? ಒಂದ್ ವ್ಯವಸ್ಥೆ ಮಾಡಿ ಕೊಟ್ಟಿದೆ, ಏನ್ ಮಾಡ್ಬೇಕು, ಹೆಂಗಿರ್ಬೇಕು ಅಂತ. ಅದನ್ನೇ ಇಲ್ಲಿ ಏನ್ ಮಾಡಿದ್ದಾರೆ? ಪರೀಕ್ಷಿತ್ ಮಹಾರಾಜರು ಕೂಡ ಮಾಡಿದ್ರು. ಏನ್ ಮಾಡಿದ್ರು? ಅವರು ಆ ಸಮಯದಲ್ಲಿ ಪೂರ್ಣ ಉಪವಾಸದಲ್ಲಿ ಇದ್ರು. ಇದಕ್ಕೆ ಬೆಸ್ಟ್ ಉದಾಹರಣೆ ಮತ್ತೆ ನಮ್ಮ ಪರಂಪರೆಯಲ್ಲಿ ಯಾರನ್ನ ತಗೋತೀವಿ ನಾವು? ನಮ್ಮ ಪರಮ ಆಚಾರ್ಯರು, ಜಗದ್ಗುರು ಶ್ರೀಲ ಪ್ರಭುಪಾದರು. ಕರೆಕ್ಟ್ ಅಲ್ವಾ? ಅವರ ಮರಣ ಸನ್ನಿಧ ಆದಾಗ ಪ್ರಭುಪಾದರು ಏನ್ ಮಾಡಿದ್ರು? ಊಟ ನಿದ್ದೆ ಎಲ್ಲ ಬಿಟ್ಬಿಟ್ರು, ನೀರನ್ನು ಕುಡಿತಾ ಇರ್ಲಿಲ್ಲ. ಆದ್ರೆ ಭಾಗವತವನ್ನ ಪಕ್ಕದಲ್ಲಿ ಶಿಷ್ಯರು ಕುತ್ಕೊಂಡು ಏನ್ ಮಾಡ್ತಾ ಇದ್ರು? ನಿರಂತರವಾಗಿ ಭಾಗವತವನ್ನ ಹೇಳ್ತಾ ಹೋಗ್ತಾ ಇದ್ರು. ಅದನ್ನೇ ಇಲ್ಲಿನೂ ಕೂಡ ಪರೀಕ್ಷಿತ್ ಮಹಾರಾಜರು ಏನ್ ಮಾಡಿದ್ದಾರೆ? ಉಪವಾಸ ಕೈಗೊಂಡ್ರು. ಎಲ್ಲಾ ಮಹಾಮುನಿಗಳು, ಋಷಿಗಳು, ತತ್ವಜ್ಞಾನಿಗಳು, ಯೋಗಿಗಳು ಪರೀಕ್ಷಿತ್ ಮಹಾರಾಜನ ಪದವಿಯನ್ನು ಲಕ್ಷಿಸಿ ಅವನ ಬಳಿಗೆ ಹೋದರು.
ಮತ್ತೆ ಮಹಾರಾಜ, ಇಡೀ ಪೃಥ್ವಿಗೆ ರಾಜ. ಅಲ್ಲಿರೋ ಎಲ್ಲಾ ಋಷಿ ಮುನಿಗಳು ಯಾರಿಗೆ ಸಾಕ್ಷಾತ್ಕಾರ ಪಡೆದಿದ್ದಾರೋ ಎಲ್ರೂ ಕೂಡ ಅಲ್ಲಿ ವೇದವ್ಯಾಸರಿದ್ರು, ನಾರದ ಮುನಿಗಳಿದ್ರು, ಸುತ ಗೋಸ್ವಾಮಿಗಳಿದ್ರು. ಎಲ್ಲಾ ವ್ಯಕ್ತಿಗಳು ಅಲ್ಲಿ ಯಾರ್ಯಾರು ಇಡೀ ಜಗತ್ತಲ್ಲಿ ಶ್ರೇಷ್ಠ ವ್ಯಕ್ತಿಗಳಿದ್ರು ಅವರೆಲ್ಲರೂ ಕೂಡ ಅಲ್ಲಿ ಸೇರಿದ್ದಾರೆ. ಆತನ ತಕ್ಷಣದ ಕರ್ತವ್ಯವೇನು ಎಂಬುದನ್ನು ಕುರಿತು ಅವರು ಅನೇಕ ಸಲಹೆಗಳನ್ನು ನೀಡಿದರು. ಬೇಕಾದಷ್ಟು ಸಲಹೆ ಮಾಡ್ತಾರಲ್ಲಿ. ಪರೀಕ್ಷಿತ್ ಮಹಾರಾಜರು ಅವರು ಒಂದ್ ಮಾತು ಹೇಳಿದ್ರೆ ದೊಡ್ಡ ವಿಚಾರ ಇರ್ಲಿಲ್ಲ ಅವರನ್ನ ಸಾವಿನಿಂದ ಬಿಡುಗಡೆ ಮಾಡುವಂತದ್ದು. ಕರೆಕ್ಟ್ ಅಲ್ವಾ? ಏನಾದ್ರೂ ತೊಂದ್ರೆ ಇತ್ತ ಅಲ್ಲಿ? ಸಾಮಾನ್ಯ ವ್ಯಕ್ತಿಗಳಿದ್ರ? ಯಾರು ಇರ್ಲಿಲ್ಲ. ಯಾರು ಶಾಪ ಕೊಟ್ಟಿದ್ನಲ್ಲ ಅವ್ರ ತಂದೆನೂ ಕೂಡ ಅದನ್ನ ತಕ್ಷಣ ವಿತ್ಡ್ರಾ, ಇಲ್ಲ ನಾನು ಯಾವುದೇ ಶಾಪ ನಿಮ್ ಮೇಲೆ ಪ್ರಯೋಗ ಆಗ್ದಿರೋ ತರ ನಾವ್ ಮಾಡ್ತೀವಿ ಅಂತ ಅವ್ರನ್ನು ಕೂಡ ಅಲ್ಲಿ ಅವರು ಪರೀಕ್ಷಿತ್ ಮಹಾರಾಜರ ಹತ್ರ ಬೇಡ್ಕೋತಾ ಇದ್ದಾರೆ. ಆದ್ರೆ ಪರೀಕ್ಷಿತ್ ಮಹಾರಾಜರು ಮತ್ತೆ ಎಲ್ಲಾ ಚರ್ಚೆಗಳ ನಂತರ ಕಟ್ಟ ಕಡೆಗೆ ಏನ್ ತೀರ್ಮಾನ ಆಯ್ತು? ಸರಿ ಆಯ್ತು, ಇವತ್ತು ಸಾವು ಬರ್ಲಿಲ್ಲ, ಇವತ್ತೇನೋ ಬೇಡ ಅಂತ ಹೇಳ್ಬೋದು, ಆದ್ರೆ ನಾಳೆ ಒಂದಿನ ಯಾವತ್ತೋ ಬರುತ್ತಲ್ವಾ. ಆದ್ರೆ ಭಗವಂತನ ಅನುಗ್ರಹದಿಂದ ಇವಾಗ ನನ್ಗೆ ಗೊತ್ತಾಗಿದೆ. ಮತ್ತೆ ಅದು ಭಗವಂತನ ಅನುಗ್ರಹದಿಂದ ಇವಾಗ ಏನಾಗಿದೆ, ಅವನ ಹೃದಯದಲ್ಲಿ ಪರಮಾತ್ಮ ಆಗಿ ಭಗವಂತ ಏನ್ ಕೊಟ್ಟಿದ್ದಾನೆ, ಅವನಿಗೊಂದು ಬುದ್ಧಿ ಕೊಟ್ಟಿದ್ದಾರೆ. ಆ ಶಾಪ ಇವಾಗ ಅದು ಸರಿಯಾಗಿದೆ. ಅದರಿಂದ ವಿಮುಖ ಆಗಿ ಹೋಗೋದು ನನಗೆ ಇಷ್ಟ ಇಲ್ಲ ಅಂತ ಎಲ್ಲ ಚರ್ಚೆಗಳಾದ್ಮೇಲೆ ಮತ್ತೆ ಕಟ್ಟ ಕಡೆಗೆ ಎಲ್ರದ್ದು ತೀರ್ಮಾನ ಏನಾಯ್ತು? ಕೊನೆಗೆ ಆತನು ಸುಖದೇವ ಗೋಸ್ವಾಮಿಗಳು ಭಗವಾನ್ ಶ್ರೀ ಕೃಷ್ಣನ ಬಗ್ಗೆ ತಿಳಿಯುವುದೇ ಮುಖ್ಯ ಕರ್ತವ್ಯವೆಂದು ನಿಶ್ಚಯಿಸಿದರು. ನೋಡಿ, ತುಂಬಾ ಮುಖ್ಯ ಆಗಿರೋದು. ಪ್ರಭುಪಾದರೊಂದು ಮಾತಿಟ್ರಿ ಇಲ್ಲಿ, ಏನೋ ಮುಖ್ಯ ಆಗಿರೋದು ಕರ್ತವ್ಯ. ಅದು ಕರ್ತವ್ಯಕ್ಕೂ ಕರ್ತವ್ಯ ಅಲ್ದಿರ ಇರೋದಕ್ಕೂ ಏನ್ ವ್ಯತ್ಯಾಸ? ಯಾರಾದ್ರೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಈಗ ಕರ್ತವ್ಯ ಅಂದ್ರೆ ನಮ್ಗೆ ವಿಧಿಸಿರುವ ನಿಯತ ಕರ್ಮಗಳನ್ನು ಮಾಡೋದು. ಕರ್ತವ್ಯ ಅಲ್ದಿರ ಇರೋದು ಬೇರೆ ಯಾರಾದ್ರೂ ಹೇಳಿ. ಶಾಸ್ತ್ರದ ಒಂದು ವಿರುದ್ಧವಾಗಿ ಮಾಡೋದು ಇರ್ಬೋದು ಪ್ರಭು. ಶಾಸ್ತ್ರದ ವಿರುದ್ಧವಾಗಿ ಮಾಡುವಂತದ್ದು ಕರೆಕ್ಟ್ ಇದೆ. ಇವಾಗ ನೀವು ಆಫೀಸ್ಗೆ ಹೋಗಿ, ಆಫೀಸಲ್ಲಿ ಹೋದ್ರೆ ಏನ್ ಮಾಡ್ಬೇಕು? ನಾವಲ್ಲಿ ಕೆಲಸ ಮಾಡ್ಬೇಕು. ಕರ್ತವ್ಯ. ರೀಲ್ಸ್ ಮಾಡಲ್ವಲ್ಲ ಹೋಗಿ? ರೀಲ್ಸ್ ಮಾಡಿದ್ರೆ ಏನ್ ಮಾಡ್ತಾರೆ? ರೀಲ್ಸ್ ಮಾಡಿದ್ರೆ ಮನೆ ಕಳಿಸ್ತಾರೆ. ಮನೆ ಕಳಿಸ್ಬಿಡ್ತಾರೆ. ಮಾಡ್ಬೇಕಾಗಿರೋ ಕೆಲ್ಸ ಬಿಟ್ಟು ಬೇರೆ ಕೆಲ್ಸ ಮಾಡ್ತಾ ಇದೀಯ ಅಂತ. ಕರ್ತವ್ಯ ಅನ್ನೋದೇನಪ್ಪಾ ಅಂದ್ರೆ ಅಲ್ಲಿ ಸಮಯ ವ್ಯರ್ಥ ಮಾಡಂಗೆ ಇಲ್ಲ, ಟೈಮ್ ವೇಸ್ಟ್ ಆಗಲ್ಲ. ಅಲ್ಲಿ ಟೈಮ್ ವೇಸ್ಟ್ ಮಾಡಂಗಿಲ್ಲ. ಅಲ್ಲಿ ಏನ್ ಮಾಡ್ಬೇಕು? ಸಮಯನ ಸರಿಯಾಗಿ ಉಪಯೋಗಿಸೋ ಅಂತದೇ ಕರ್ತವ್ಯ ಅಂತ ಹೇಳುದು. ಅದನ್ನೇ ಇಲ್ಲಿ ಪರೀಕ್ಷಿತ್ ಮಹಾರಾಜರಿಗೂ ಮತ್ತೆ ಎಲ್ರಿಗೂ ಕೂಡ ಶ್ರೀಮದ್ ಭಾಗವತವನ್ನ ಒಂದು ಕರ್ತವ್ಯ ದೃಷ್ಟಿಯಿಂದ ಸಮಯ ವ್ಯರ್ಥ ಮಾಡ್ದಿರ, ಟೈಮ್ ಪಾಸ್ ಅಲ್ಲ ಇದು. ನಾವೇನೋ ಇವಾಗ 9ರಿಂದ 9:36 ನಿಮಿಷ ನಾವು ಭಾಗವತ ಕೇಳಿಸ್ಕೊಂಡು ಒಂದ್ ಟೈಮ್ ಪಾಸ್. ಟೈಮ್ ಪಾಸ್ ಅಲ್ವೇ ಅಲ್ಲ, ಇದು ನಮ್ದು ಕರ್ತವ್ಯ. ಈ ಮನುಷ್ಯ ಜನ್ಮದ ಕರ್ತವ್ಯ ಏನಂದ್ರೆ ಬೆಳಿಗ್ಗೆ ಎದ್ದು 5 ಗಂಟೆಯಿಂದ 7 ಗಂಟೆವರೆಗೂ ಜಪ ಮಾಡ್ತೀವಲ್ಲ, ಅದು ನಮ್ ಕರ್ತವ್ಯ. 9ರಿಂದ 9:36 10 ಗಂಟೆವರೆಗೂ ಏನ್ ಕುತ್ಕೊಂಡು ನಾವು ಭಾಗವತ ಕೇಳಿಸ್ತಾ ಇದೀವಲ್ಲ, ಅದು ನಮ್ ಕರ್ತವ್ಯ. ಇದೆಲ್ಲ ಕರ್ತವ್ಯ ಲೆಕ್ಕಕ್ಕೆ ಸೇರ್ಕೊಳುತ್ತೆ ನಮ್ದು. ನಾವೇನ್ ಹೋಗಿ ಹಣ ಗಳಿಸ್ತಾ ಇದೀವೋ ಮತ್ತೊಂದೆಲ್ಲ ಏನ್ ಮಾಡ್ತಾ ಇದೀವಲ್ಲ, ಇದೆಲ್ಲ ಟೈಮ್ ಪಾಸ್. ಆದ್ರೆ ನಾವು ಏನ್ ಮಾಡ್ಕೊಂಡಿದೀವಿ, ಅದನ್ನ ವಿರುದ್ಧ ಮಾಡ್ಬಿಟ್ಟಿದೀವಿ. ಇದನ್ನ ಏನ್ ಅನ್ಕೊಂಡಿದೀವಿ ನಾವು? ಇದು ಟೈಮ್ ಪಾಸು ನಮ್ದು ವಿಚಾರದಲ್ಲಿ. ಇವಾಗ ನಮ್ ವಿಚಾರದಲ್ಲಿ ಆ ತರ ಇಲ್ಲ. ನಾವೆಲ್ಲರೂ ಕೂಡ ಪ್ರಭುಪಾದ್ರ ಮಾತು ಕೇಳಿದ್ಮೇಲೆ, ಪರಂಪರೆದು ಮಾತು ಕೇಳಿದ್ಮೇಲೆ ನಮ್ಗೆ ಅರ್ಥ ಆಗ್ತಾ ಇದೆ ಇದು ಕರ್ತವ್ಯ ಅಂತ. ಆದ್ರೆ ಬೇರೆಯವರೆಲ್ಲರೂ ಏನ್ ಯೋಚನೆ ಮಾಡ್ತಾ ಇದಾರೆ? ಇವರೆಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ನಾವ್ ನೋಡಿ ಏನು, ಇವ್ರಿಗೆ ಕೆಲ್ಸಾನೇ ಇಲ್ಲ, ಯಾವಾಗೂ ಕೃಷ್ಣ 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 ಅನ್ಕೊಂಡಿದ್ದಾರೆ ಇವ್ರು. ಅದ್ರ ಬದಲು ಎಲ್ಲಾದ್ರೂ ಹೋಗಿದ್ರೆ ಒಂದಷ್ಟು ದುಡ್ಡಾದ್ರೂ ಸಿಗ್ತಾ ಇತ್ತು.
ಕರೆಕ್ಟ್ ಅಲ್ವಾ? ಇದೇ ತರ ಎಲ್ರು ಈ ಜಗತ್ತಲ್ಲಿ ಎಲ್ರು ಅದೇ ತರ ಯೋಚನೆ ಮಾಡುದು. ಆದ್ರೆ ಇದು ಕರ್ತವ್ಯ, ಇದು ಕೆಲ್ಸ, ಇದು ನಿಜವಾದ ಕೆಲ್ಸ. ಇದನ್ನ ನಾವು ಅದಕ್ಕೆ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದಾರೆ, ಇದು ಮುಖ್ಯ ಕರ್ತವ್ಯವೆಂದು ನಿಶ್ಚಯಿಸಲಾಯಿತು, ಇದೇ ಮಾಡ್ಬೇಕು ನಾವು ಈಗ. ಹೀಗೆ ಭಾಗವತವನ್ನು ಅವರಿಗೆ ಬೋಧಿಸಲಾಯಿತು. ಅದರಿಂದ ಆ ಸಮಯದಲ್ಲಿ ಪರೀಕ್ಷಿತ್ ಮಹಾರಾಜರಿಗೆ ಸುಖದೇವ್ ಗೋಸ್ವಾಮಿಗಳು ಏನ್ ಮಾಡಿದ್ರು, ಭಾಗವತವನ್ನ ಹೇಳಕ್ ಶುರು ಮಾಡಿದ್ರು. ಇದು ಈ ಪ್ಯಾರದಲ್ಲಿ ಇರೋದು ಪ್ರಭುಪಾದರ ವಿಚಾರ. ಮುಂದಿನ ಪ್ಯಾರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಮಾಯಾವಾದ ಸಿದ್ಧಾಂತವನ್ನು ಬೋಧಿಸಿದ ಮತ್ತು ಪರಾತ್ಪರ ನಿರಾಕಾರ ಲಕ್ಷಣವನ್ನು ಒತ್ತಿ ಹೇಳಿದ ಶ್ರೀಪಾದ ಶಂಕರಾಚಾರ್ಯರು ಕೂಡ ವಾದಗಳಿಂದ ಯಾವುದೇ ಲಾಭ ಇಲ್ಲದಿರುವುದರಿಂದ ಮನುಷ್ಯನು ಭಗವಾನ್ ಶ್ರೀ ಕೃಷ್ಣನ ಪಾದ ಕಮಲಗಳಲ್ಲಿ ಆಶ್ರಯ ಪಡೆಯಬೇಕೆಂದು ಸೂಚಿಸಿದ್ದಾರೆ. ವಿಶೇಷವಾಗಿ ಶಂಕರಾಚಾರ್ಯರು ಕೂಡ ಇಲ್ಲಿ ಪ್ರಭುಪಾದರು ತುಂಬಾ ಮುಖ್ಯ ಆಗಿರೋದು ವಿಚಾರ ಮುಂದೆ ಇಡ್ತಾ ಇದ್ದಾರೆ. ಅವರು ಶಂಕರಾಚಾರ್ಯರೇನೋ ಬೋಧನೆ ಮಾಡಿದ್ದೇನು, ಮಾಯಾವಾದ ಸಿದ್ಧಾಂತ, ನಿರಾಕಾರ, ವೇದಗಳದು ವಿಚಾರ, ವೇದಗಳನ್ನ ಅಧ್ಯಯನ ಮಾಡುವಂತ ವಿಚಾರ, ಇದೆಲ್ಲ ವಿಚಾರಗಳನ್ನ ಶಂಕರಾಚಾರ್ಯರೇನು ಹೇಳಿದ್ರು. ಆದ್ರೆ ಹೇಳ್ತಾ ಹೇಳ್ತಾ ಹೇಳ್ತಾ, ಯಾಕೆಂದ್ರೆ ಶಂಕರಾಚಾರ್ಯರು ಬಂದಿದ್ದು ಭಗವಂತನ ಆಜ್ಞೆ ಮೇಲೆ ಬಂದು ಅಸುರರನ್ನ ಮೋಹಗೊಳಿಸ್ಬೇಕಾಗಿತ್ತು. ಅದಕ್ಕಾಗಿ ಅವ್ರೇನ್ ಮಾಡಿದ್ರು, ಕೆಲವೊಂದು ವಿಚಾರಗಳನ್ನ ಹೇಳ್ಬಿಟ್ಟು ಹೋದ್ರು. ಆದ್ರೆ ಹೋಗ್ತಾ ಹೋಗ್ತಾ ಹೇಳ್ತಾ ಹೇಳ್ತಾ ಕಡೆಗೆ ಏನ್ ಹೇಳ್ಬಿಟ್ಟು ಹೋದ್ರು, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ನಹಿ ನಹಿ ರಕ್ಷತಿ ಡುಕ್ರಂ ಕರುಣೆ. ನಿಮ್ಮ ಜ್ಞಾನ, ಇನ್ನೊಂದು ಮತ್ತೊಂದು, ನಿಮ್ಮ ಆಸ್ತಿ ಅಂತಸ್ತು, ಜನ, ಯಾರನ್ನೂ ಕೂಡ ನಮ್ಮನ್ನ ಕಾಪಾಡಕ್ಕಾಗಲ್ಲ, ಕೃಷ್ಣ ಒಬ್ನೇ ಕಾಪಾಡೋದು. ಅದರಿಂದ ನೀನೇನ್ ಮಾಡು, ಅವನ ನಾಮಸ್ಮರಣೆ ಮಾಡು ಅಂತಾನೆ ಹೇಳಿದ್ರು ಅವರನ್ನು ಕೂಡ. ಅದನ್ನೇ ಇಲ್ಲಿ ಪ್ರಭುಪಾದರು ಏನ್ ಮಾಡಿದ್ದಾರೆ, ತಿಳುವಳಿಕೆ ಕೊಡ್ತಾ ಇದ್ದಾರೆ. ಈ ಮೂಲಕ ಶ್ರೀಪಾದ ಶಂಕರಾಚಾರ್ಯರು ವೇದಾಂತ ಸೂತ್ರದ ವ್ಯಾಕರಣಬದ್ಧ ಅಲಂಕಾರಿಕ ಅರ್ಥ ವಿವರಣೆಗಳ ಮೂಲಕ, ತುಂಬಾ ಮುಖ್ಯ ಆಗಿರೋದು, ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ವ್ಯಾಕರಣಬದ್ಧವಾಗಿ ಶಬ್ದ ಅರ್ಥ, ಪದ ಅರ್ಥಗಳನ್ನ ನಾವು ತಿಳುವಳಿಕೆ ಪಡೆಯೋದಕ್ಕಿಂತ ಒಂದ್ ಕಡೆ ಕುತ್ಕೊಂಡು ಏನ್ ಮಾಡ್ಬೇಕು, ನಾವು ಹರೇ ಕೃಷ್ಣ ಮಂತ್ರ ಜಪ ಮಾಡ್ಬೇಕು. ಹರೇ ಕೃಷ್ಣ ಮಂತ್ರದಲ್ಲಿ ಭಗವಂತ ಖುದ್ದಾಗಿದ್ದಾರೆ, ನಾವು ಅವ್ರನ್ನ ಬೇರೆ ಅಕ್ಷರದಲ್ಲಿ ಹುಡ್ಕೋದ್ ಬೇಕಾಗಿಲ್ಲ. ಆ ಇಂದ ಅಹಂವರೆಗೂ ಭಗವಂತ ಅಕ್ಷರನೇ, ಅವನು ಎಲ್ಲ ಅಕ್ಷರದಲ್ಲೇ ಇದ್ದಾನೆ. ಆದ್ರೆ ವಿಶೇಷವಾಗಿ ಚೈತನ್ಯ ಮಹಾಪ್ರಭು ಏನ್ ಮಾಡಿದ್ದಾರೆ, ಇವಾಗ ನಮಗಾಗಿ ಹರೇ ಕೃಷ್ಣ ಮಂತ್ರನ ಕೊಟ್ಟಿದ್ದಾರೆ. ಆ ಮಂತ್ರಕ್ಕೂ ಮತ್ತೆ ಭಗವಂತನಿಗೂ ವ್ಯತ್ಯಾಸನೇ ಇಲ್ಲ, ಎರಡೂ ಒಂದೇ. ಅದರಿಂದ ನಾವೆಲ್ಲರೂ ಕೂಡ ಭಗವಂತನ ನಾಮದಲ್ಲಿ ಆಶ್ರಯನ ತಗೋಬೇಕು ಅನ್ನೋದೇ ವಿಚಾರ ಇದೆ. ಅದರಿಂದ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಶಂಕರಾಚಾರ್ಯರೇ ಹೇಳ್ತಾ ಇದ್ದಾರೆ, ಆ ಪದ ಅರ್ಥಗಳಿಂದನೋ ಅಲಂಕಾರಿಕ ಆಗಿರೋದು ಅರ್ಥ ವಿವರಣೆಗಳಿಂದನೋ ನಾ ಭಗವಂತನನ್ನ ಯಾವತ್ತೂ ಕೂಡ ಏನ್ ಮಾಡಕ್ಕಾಗಲ್ಲ, ಸಂತೋಷ ಪಡ್ಸಕ್ಕಾಗಲ್ಲ. ಯಾಕೆಂದ್ರೆ ಜೀವಾತ್ಮದ್ದು ಅಂಶ ಆಗಿರೋರು ನಾವು ಭಗವಂತನ ಸೇವೆಯಲ್ಲಿ ತೊಡಗ್ದಾಗ್ಲೇ ನಮ್ಗೇನಾಗತ್ತೆ, ನಿಜವಾಗ್ಲೂ ತೃಪ್ತಿ ಸಿಗತ್ತೆ. ಆ ತೃಪ್ತಿ ಭಗವಂತನಲ್ಲಿದೆ. ಭಗವಂತನ ಸೇವೆಯಲ್ಲಿ ನಾವು ಭಗವಂತನನ್ನ ತೃಪ್ತಿ ಪಡಿಸಿದ್ರೆ ತಾನಾಗಿ ನಾವು ತೃಪ್ತರಾಗ್ತೀವಿ. ಅದೇ ತರ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಮರಣ ಸಮಯದಲ್ಲಿ ಅಲಂಕಾರಿಕ ವಿವರಣೆಗಳ ಅರ್ಥಗಳ ಮೂಲಕ ನಾವು ಬೋಧಿಸುವುದು ಒಬ್ಬನಿಗೆ ಅವನ ಮರಣ ಸಮಯದಲ್ಲಿ ಯಾವ ಸಹಾಯವನ್ನು ನೀಡಲಾರದೆಂಬುದಾಗಿ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಮರಣದ ವಿಷಮ ಸಮಯದಲ್ಲಿ ಮಾನವನು ಗೋವಿಂದನ ನಾಮಸ್ಮರಣೆಯನ್ನು ಮಾಡಬೇಕು. ಇದು ಶ್ರೇಷ್ಠ ಆಧ್ಯಾತ್ಮಿಕ ವಾದಿಗಳೆಲ್ಲರ ಸಲಹೆ. ಅದರಿಂದ ಎಲ್ಲರೂ, ಯಾಕೆಂದ್ರೆ ಪರೀಕ್ಷಿತ್ ಮಹಾರಾಜರು ಯಾವಾಗ ಅವ್ರ ದೇಹ ಬಿಡ್ಬೇಕಂದ್ರೆ ಎಲ್ಲ ಮಹರ್ಷಿಗಳು ಒಟ್ಟಿಗೆ ಸೇರಿ ಒಂದ್ ತೀರ್ಮಾನ ತಗೊಂಡ್ರು, ಏನದು, ಹರಿಸ್ಮರಣೆ. ಹರಿಸ್ಮರಣೆ ಯಾವ ತರ, ಶ್ರೀಮದ್ ಭಾಗವತದ ಶ್ರವಣದಿಂದ ಹರಿಸ್ಮರಣೆ ಮಾಡ್ಬೇಕು. ಮರಣ ಕಾಲದಲ್ಲಿ ನಾರಾಯಣ ಸ್ಮರಣೆ ಎಂಬ
ಮಾಡಬೇಕೆಂಬ ಈ ತತ್ವವನ್ನು ಸುಖದೇವ್ ಗೋಸ್ವಾಮಿಗಳು ಬಹಳ ಹಿಂದೆಯೇ ಹೇಳಿದ್ದಾರೆ. ಅದರಿಂದ ಅಂತ್ಯಕಾಲೇ ನಾರಾಯಣ ಸ್ಮೃತಿ, ಅಂತಕನ ದೂತರಿಗೆ ಕಿಂಚಿತ್ತು ದಯೆ ಇಲ್ಲ, ಚಿಂತೆಯನ್ನು ಬಿಟ್ಟು ಶ್ರೀ ಹರಿಯ ನೆನೆ ಮನವೇ. ಓ ನಾನ್ ತುಂಬಾ ದೊಡ್ಡ ಪಂಡಿತ, ಓ ನಾನ್ ತುಂಬಾ ದೊಡ್ಡ ಶ್ರೀಮಂತ, ಓ ನಾನ್ ತುಂಬಾ ದೊಡ್ಡ ಶಕ್ತಿವಂತ, ಯಾವುದನ್ನು ಕೂಡ ನಮ್ಮನ್ನ ಕಾಪಾಡಲ್ಲ. ನೀನ್ ಪಂಡಿತ ಆಗಿರ್ಬೋದು, ನೀನು ಶ್ರೀಮಂತ ಆಗಿರ್ಬೋದು, ನೀನು ಡಾಕ್ಟ್ರೇ ಆಗಿರ್ಬೋದು, ಆದ್ರೆ ಯಾವ ಡಾಕ್ಟ್ರನು ಕೂಡ ಯಾವತ್ತೂ ಕೂಡ ನನಗೆ ಸಾವಿಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಯಾರೂ ರಕ್ಷಣೆ ಮಾಡಲ್ಲ. ಆದ್ರೆ ನಿಜವಾದ ಡಾಕ್ಟರ್ ಯಾರು? ವೈದ್ಯೋ ನಾರಾಯಣೋ ಹರಿಹಿ. ಆ ವೈದ್ಯ ಭವರೋಗದ ಈ ಒಂದು ಬಾಧೆಗಳಿಂದ ನಿಜವಾಗ್ಲೂ ಬಿಡುಗಡೆ ಕೊಡುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಅವನು ಭಗವಂತ ಮಾತ್ರ. ಅವನೇ ಆ ಭಗವಂತ, ಕೃಷ್ಣ, ನಾರಾಯಣ. ಅವನ ನಾಮಗಳೇ ಏನ್ ಮಾಡುತ್ತೆ ಅಂದ್ರೆ ಒಬ್ಬನ ಉದ್ಧಾರ ಮಾಡುತ್ತೆ. ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ, ಆ ಒಂದು ಹಾಡಿನಲ್ಲಿ ಹೇಳ್ತಾ ಅವ್ರೇನ್ ಹೇಳ್ತಾರಪ್ಪ ಅಂದ್ರೆ, ಒಬ್ಬ ವ್ಯಕ್ತಿ ಬಲಶಾಲಿ, ದಕ್ಷಿಣೆ ಕೊಡುವವನು, ಸಂಪತ್ತಿರುವವನು ಆಗಿರುವವನು, ಅವನ ಕುಟುಂಬಸ್ಥರು ಅವನನ್ನು ಪ್ರೀತಿಸುತ್ತಾರೆ. ಎಲ್ಲಿವರೆಗೂ ಕುಟುಂಬದಲ್ಲಿ ನಿಮ್ಮ ಹತ್ರ ಹಣ ಇದೆಯೋ, ಚೆನ್ನಾಗಿ ಅವರನ್ನ ನೋಡ್ಕೋತೀರ, ಅಲ್ಲಿವರೆಗೂ ನಮ್ಮನ್ನ ಏನ್ ಮಾಡ್ಬೋದು, ಅವರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅಲ್ಲಿವರೆಗೂ ನಮ್ಮನ್ನ ನೋಡ್ಕೋತಾರೆ. ಆಮೇಲೆ ಏನ್ ಮಾಡ್ತಾರೆ, ಅಯ್ಯೋ ಈ ಮುದುಕಿಗೆ, ಈ ವಯಸ್ಸಾದವನಿಗೆ ಬುದ್ಧಿ ಇಲ್ಲ, ಇವ್ನ್ ಯಾಕೆ ಹಿಂಗ ಆಡ್ತಾ ಇದ್ದಾನೆ, ಏನ್ ಮಾಡ್ತಾರೆ, ಮೂಲೆ ಗುಂಪಲ್ಲಿ ನಮ್ಮನ್ನ ಇಟ್ಬಿಡ್ತಾರೆ. ಇದು ಇದೇ ಆಗೋದು ಈ ಜಗತ್ತಲ್ಲಿ, ಬೇರೆ ಏನು ಆಗಲ್ಲ. ತುಂಬಾ ಚೆನ್ನಾಗಿ ಕಷ್ಟಪಟ್ಟು ದುಡ್ದು ತಂದು ಸಾಕ್ದಾಗ ಸಲಗ್ದಾಗ, ಓ ನಮ್ಮಪ್ಪ ನಮ್ಮಮ್ಮ, ನನ್ ಗಂಡ ನನ್ನ ಹೆಂಡ್ತಿ ಅಂತೀವಿ. ಆದ್ರೆ ಯಾವಾಗ ಅದು ನಿಂತೋಗುತ್ತಲ್ವಾ, ಆವಾಗ ಅದಕ್ಕೆ ಇವತ್ತು ಕೂಡ ಅದಕ್ಕೆ ಏನ್ ಮಾಡ್ತಾರೆ, ವಯಸ್ಸಾದ್ರೇನು ಕೂಡ ಆಸ್ತಿನಿ ಯಾರಿಗೂ ಕೊಡಲ್ಲ. ಅಯ್ಯೋ ನಮ್ಮ ಹತ್ರನೇ ನಮ್ಮ ಹತ್ರ ಅದಿರೋವ್ರಿಗೆ ಏನ್ ಮಾಡ್ತಾರೆ, ಇವರು ನಮ್ಗೆ ಬೆಲೆ ಕೊಡ್ತಾರೆ. ಇಲ್ಲ ಅಂದ್ರೆ ಇವ್ರು ಬೆಲೆ ಕೊಡಲ್ಲ ಅಂತ ಏನ್ ಮಾಡ್ತಾರೆ, ಅದನ್ನ ಅವ್ರ ಹತ್ರನೇ ಇಟ್ಕೊಂಡಿರ್ತಾರೆ. ಇದು ಈ ಜಗತ್ತಿಂದು ನಿಯಮ. ಅದು ಹಾಗೆ ಇರೋದು, ಅದನ್ನ ಈ ಜಗತ್ತಾಗೆ ಇರೋದು, ಅದನ್ನ ಯಾರು ಬದಲಾವಣೆ ಅಂತೂ ಮಾಡಕ್ಕಾಗಲ್ಲ. ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಇಲ್ಲಿ, ಓ ನೀನ್ ಅನ್ಕೊಂಡಿದ್ಯಾ ಇವರೆಲ್ಲ ನನ್ನವರು ನಮ್ಮವರು ಅಂತ, ಇವ್ರು ಯಾರು ನಿನ್ನನ್ನು ಕಾಪಾಡ್ತಾರ ಅಂದ್ರೆ ಇಲ್ಲ, ಕಾಪಾಡಲ್ಲ. ಅದರಿಂದ ಏನ್ ಮಾಡು ನೀನು, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಇನ್ನೊಂದ್ ಕಡೆ ಹೇಳ್ತಾರ ಅವರು, ತರುಣಾವಸ್ಥೆ ತರುಣಿ ಆಸಕ್ತ. ಯಾವಾಗ ಯಮನ ಇರುತ್ತಲ್ವಾ, ಅವಾಗ ಏನ್ ಮಾಡ್ತೀವಿ ನಾವು, ಹುಡುಗಿರಿ ಹಿಂದೆ ಓಡ್ತಾ ಇರ್ತಾರೆ ಎಲ್ರು ಕೂಡ. ವೃದ್ಧಾವಸ್ಥೆ ಚಿಂತಾಮಗ್ನ. ಆದ್ರೆ ವೃದ್ಧ ಆಗಿದ ತಕ್ಷಣ ಏನಾಗುತ್ತೆ, ಚಿಂತೆಯಲ್ಲಿ ಮಗ್ನ ಆಗ್ಬಿಡ್ತೀವಿ. ಇವತ್ ಹೆಂಗೆ, ನಾಳೆ ಹೆಂಗೆ, ನಾನ್ ಏನ್ ಮಾಡ್ಲಿ, ನೋಡಿ ಇದು ತುಂಬಾ ಭಯಂಕರ ಆಗಿರೋದು ಪರಿಸ್ಥಿತಿ. ನಾವ್ ಅನ್ಕೊಂಡಿದೀವಿ ಅಷ್ಟೇ, ಆದ್ರೆ ಯಾವತ್ತೂ ಒಂದಿನ ನಮ್ಗೂ ಇದೇ ಗತಿ. ಇವತ್ತು ಎಷ್ಟು ವೃದ್ಧಾಶ್ರಮಗಳು ಎಷ್ಟು ನಡೀತಾ ಇದೆ ಇದೇ ತರ. ಯಾರು ನಮ್ಮೋರು ಅನ್ಕೊಂಡಿದಾರೋ ಅವ್ರು ನಮ್ ಜೊತೆ ಯಾವತ್ತೂ ಕೂಡ ಇರಲ್ಲ. ಮತ್ತೆ ನಮ್ಮ ಅಹಂಕಾರ, ನಮ್ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳೋದಿಕ್ಕೆ ನಾವೇನ್ ಮಾಡ್ತೀವಿ, ಯಾವಾಗ್ಲೂ ಪ್ರಯತ್ನ ಪಡ್ತಾ ಇರ್ತೀವಿ. ಅದರಿಂದ ಎಲ್ರೂ ಕಷ್ಟ ಅನುಭವಿಸ್ಲೇಬೇಕು. ಆದ್ರೆ ನಾವ್ ಯಾವಾಗ ಭಗವಂತನಿಗೆ ಶರಣಾಗತಿ ತಗೋತೀವೋ ಅವಾಗ ಮಾತ್ರ ಈ ಸಮಸ್ಯೆಗಳಿಂದ ನಾವು ಶಾಶ್ವತವಾಗಿ ಬಿಡುಗಡೆ ಪಡಿತೀವಿ. ಪದೇ ಪದೇ ಶಂಕರಾಚಾರ್ಯರಂತವ್ರು ಕೂಡ ಆ ಭಗವಂತನ ನಾಮಸ್ಮರಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಎಲ್ಲ ಋಷಿ ಮುನಿಗಳು ಒಟ್ಟಿಗೆ ಸೇರಿ ಆಗಲೇ ಸೂತ ಗೋಸ್ವಾಮಿಗಳು ಒಂದು ತೀರ್ಮಾನ ಕೊಟ್ರು. ಏನ್ ಕೊಟ್ರು, ಕಾಲೇರ ದೋಷೇನಿದೆ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗಂ ಪರಂ ರಜೆ. ಒಂದೇ ಒಂದು ಮಹಾನ್ ಗುಣ ಇದೆ ಈ ಜಗತ್ತಲ್ಲಿ, ಒಂದು ಏನಪ್ಪಾ ಅಂದ್ರೆ ಅದು ಭಗವಂತನ ನಾಮ ಸಂಕೀರ್ತನೆ ಇದೆ. ಕೀರ್ತನಾದೇವ ಕೃಷ್ಣಸ್ಯ, ಕೃಷ್ಣನ ನಾಮ ಸಂಕೀರ್ತನೆ ಇದೆ. ಕುತ್ಕೊಂಡು ನಾವೇನ್ ಮಾಡ್ಬೇಕು, ಪ್ರತಿದಿನ ಸರಿಯಾಗಿ ಜಪ ಮಾಡ್ಕೋಬೇಕು. ಅದೇ ನಮ್ ಕರ್ತವ್ಯ, ಅದೇ ನಮ್ ಕೆಲ್ಸ, ಸರಿಯಾಗಿ ಕೆಲ್ಸ. ಅದು ನಮ್ಗೆ ಕೆಲ್ಸ ಇವಾಗ ಸದ್ಯಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಒಂದ್ 3 ಗಂಟೆ 4 ಗಂಟೆ ಕೆಲ್ಸ ಕೊಟ್ಟಿದ್ದಾರೆ ಅಷ್ಟೇ. ಮಿಕ್ಕಿದ್ದು 24 ಗಂಟೆಯಲ್ಲಿ 20 ಗಂಟೆ ರೀಲ್ಸೇ. ಟೈಮ್ ಪಾಸೇ.
ಬರೀ ಒಂದ್ 4 ಗಂಟೆ ಪ್ರಭುಪಾದ್ರು ಹೇಳಿದ್ದಾರೆ. 2 ಗಂಟೆ ಏನ್ ಮಾಡಿ ನೀವು 16 ಮಾಲೆ ಚಾಂಟಿಂಗ್ ಮಾಡ್ಕೊಳ್ಳಿ. ಅರ್ಧ ಮುಕ್ಕಾಲು ಗಂಟೆ ನೀವು ಭಾಗವತ ಅಧ್ಯಯನ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದ್ ಸಣ್ಣದಾಗಿ ಭಗವಂತನಿಗೆ ವಿಗ್ರಹ ಆರಾಧನೆ ಆರತಿ ಮಾಡ್ಕೊಳ್ಳಿ. ಭಗವಂತನಿಗೆ ನೈವೇದ್ಯ ಮಾಡಿ ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ. ಇಷ್ಟು ಮಾಡಿದ್ರೆ ಈ 20 ಗಂಟೆ ಏನಾಗುತ್ತೆ, 4 ಗಂಟೆ ಸರಿಯಾಗಿ ನಾವು ಉಪಯೋಗಿಸ್ಕೊಂಡ್ರೆ 20 ಗಂಟೆ ಭಗವಂತನ ಪ್ರಜ್ಞೆಯಲ್ಲಿ ಉಳ್ಕೋತೀವಿ. ಇಲ್ಲಾಂದ್ರೆ ಏನಾಗುತ್ತೆ, ನಾವು 4 ಗಂಟೆ ಸರಿಯಾಗಿ ಮಾಡಿದಿರ ಟೈಮ್ ಪಾಸ್ ಮಾಡ್ಬಿಟ್ರೆ ಇನ್ 20 ಗಂಟೆ ನಮ್ ಜೀವನನ ಪೂರ್ತಿ ಅಧ್ವಾನ ಮಾಡ್ಬಿಡುತ್ತೆ, ನಷ್ಟಕ್ಕೆ ಕರ್ಕೊಂಡು ಹೊಟ್ಟೋಗುತ್ತೆ ನಮ್ಮ. ಅದರಿಂದ ಇಲ್ಲಿ ಪ್ರಭುಪಾದರು ಹೇಳೋ ತರ ನಮ್ ಕರ್ತವ್ಯನ ನಾವೆಲ್ಲರೂ ಕೂಡ ಸರಿಯಾಗಿ ಮಾಡ್ಬೇಕು. ಅದನ್ನೇ ಇಲ್ಲಿ ಏನ್ ಹೇಳ್ತಾ ಇದಾರೆ, ಇದನ್ನ ಆಗ್ಲೇ ಸೂತ ಗೋಸ್ವಾಮಿಗಳು ಹಿಂದೆ ಹೇಳಿದ್ದಾರೆ. ಎಲ್ಲ ಆಧ್ಯಾತ್ಮಿಕ ಚಟುವಟಿಕೆಗಳ ಸಾರ ಇಷ್ಟೇ. ಈ ಚಿರಂತನ ತತ್ವದ ಅನುಸರಣೀಯವಾಗಿ ಚಕ್ರವರ್ತಿ ಪರೀಕ್ಷಿತನು ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಿದನು. ಅದರಿಂದಾನೇ ಶ್ರೀಮದ್ ಭಾಗವತವನ್ನ ಪರೀಕ್ಷಿತ್ ಮಹಾರಾಜರು ನೋಡಿ ಇಲ್ಲಿ ಪದ ಇಟ್ರು ಏನಂತ, ಆ ಚಿರಂತನ ತತ್ವದ ಅನುಸರಣೆಯಾಗಿಯೇ ಇದೆಲ್ಲ ಚಿರಂತನ ಆಗಿರೋದು ವಿಚಾರಗಳು ಎಲ್ಲ ಋಷಿ ಮುನಿಗಳೆಲ್ಲರೂ ಸೇರಿ ತೀರ್ಮಾನ ತಗೊಂಡ್ರು. ಅದರದ್ದು ತತ್ವ ರೂಪದಲ್ಲಿ ಏನ್ ಮಾಡಿದ್ದಾರೆ, ಪರೀಕ್ಷಿತ್ ಮಹಾರಾಜ್ ಇರುವಾಗ ಕುತ್ಕೊಂಡು ಭಾಗವತವನ್ನ ಶ್ರವಣ ಮಾಡಿಕೊಂಡ್ರು. ಅದನ್ನು ಬೋಧಿಸಿದವರು ಸಮರ್ಥರಾದ ಸುಖದೇವ ಗೋಸ್ವಾಮಿಗಳು. ಅತ್ಯಂತ ಸಮರ್ಥರು, ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು, ಭಾಗವತೋತ್ತಮರು ಆಗಿರುವಂತ ಸುಖದೇವ್ ಗೋಸ್ವಾಮಿಗಳು ಇವಾಗ ಈ ಒಂದು ವಿಚಾರನ ಕೊಟ್ರು. ಹೀಗೆ ಭಾಗವತವನ್ನು ಹೇಳಿದವರು ಮತ್ತು ಕೇಳಿದವರು ಇಬ್ಬರು ಭಾಗವತದ ಒಂದೇ, ಇಂಗ್ಲಿಷ್ ಅಲ್ಲಿ ಒಂದೇ ಅನ್ನೋ ಶಬ್ದ ಪ್ರಭುಪಾದರು ಹಾಕಿದಾರಲ್ಲಿ, ಇಲ್ಲಿ ಕನ್ನಡದಲ್ಲಿ ಕೊಟ್ಟಿಲ್ಲ ಅದನ್ನ. ಇಬ್ಬರು ಭಾಗವತದ ಒಂದೇ ಸಂದೇಶದ ಮೂಲಕ ಉದ್ಧಾರಗೊಂಡರು. ಈ ಕಡೆ ಸುಖದೇವ್ ಗೋಸ್ವಾಮಿಗಳು ಹೇಳಿದವರು, ಈ ಕಡೆ ಕೇಳಿದವರು ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಈ ಭವಸಾಗರದಿಂದ ಬಿಡುಗಡೆಯಾಗಿ ಭಗವಂತನ ಧಾಮಕ್ಕೆ ವಾಪಸ್ಸು ಹೋದ್ರು ಅನ್ನೋದೇ ಇಲ್ಲಿ ಶಿಲ ಪ್ರಭುಪಾದರು ನಮ್ಗೆ ತಿಳುವಳಿಕೆ ಕೊಡ್ತಾ ಇರುವಂತ ವಿಚಾರ. ಇವಾಗ ಇದರಲ್ಲಿ ನಿಮ್ಗೇನಾದ್ರೂ ಪ್ರಶ್ನೆಗಳು ಚರ್ಚೆಗಳಿದ್ರೆ ನೀವು ಮಾಡ್ಬೋದು. ಇಲ್ಲಿಗೆ ನಾವು ಈ ಒಂದು ವಿಚಾರನ ನಿಲ್ಸೋಣ. ಶ್ರೀಮದ್ ಗ್ರಂಥರಾಜ ಶ್ರೀಮದ್ ಭಾಗವತಂ ಕಿ ಜೈ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಇವತ್ತು 100 ಜನ ಇದಾಗಿದ್ದಾರೆ ಪ್ರಭು. ಇವತ್ತು ಹರಿ ಭೋ ಭಾಗವತಂ ಕ್ಲಾಸ್ ಅಲ್ಲಿ ನಾವೆಲ್ಲರೂ ಪ್ರಭುಗೆ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಸೊ ಯಾಕೆಂದ್ರೆ ಇವತ್ತು ಖುಷಿ ಆಗ್ತಿದೆ ಪ್ರಭು, ಬಿಕಾಸ್ 100 ನೋಡ್ತಿದ್ದೆ. ಇದೇ ತರ ನಿರಂತರವಾಗಿ ಇನ್ನೂ ಹೆಚ್ಚೆಚ್ಚು 100 ಇರೋದ್ ಮಕ್ಕದಲ್ಲಿ ಇನ್ನೊಂದ್ 0 ಆಗ್ಲಿ ಪ್ರಭು, 1000 ಆಗ್ಲಿ. ಕೃಪೆಯಿಂದ ಎಲ್ಲ ನಡೀಲಿ ಮಾತಾಜಿ. ಇವಾಗ ಆಕ್ಚುಲಿ ಇದು ಏನಂದ್ರೆ, ನಾವು ಏನು ಝೂಮ್ ಇದು ತಗೊಂಡಿದೀವಲ್ಲ, ಎಸ್ ಪ್ರಭು, 100 ಜನಕ್ ಮಾತ್ರನೇ ಅಷ್ಟೇ ಇದರಲ್ಲಿ ಓಕೆ. ಅವಕಾಶ. ನಮ್ಗೆ ನಾವು ಎಷ್ಟ ಜನ ಬರ್ಬೇಕು ಅಂದ್ರೆ ನಾವು ನೆಕ್ಸ್ಟ್ ಏನ್ ಝೂಮ್ದು ನೆಕ್ಸ್ಟ್ ಸ್ಟೇಜ್ ಇದೆಯಾ ಅದಕ್ಕೆ ನಾವು ಸಬ್ಸ್ಕ್ರೈಬ್ ಏನ್ ಮಾಡ್ಕೋಬೇಕದು. ನೆಕ್ಸ್ಟ್ ಮತ್ತೆ ಅದು ಬೇರೆ ಸ್ಟೇಜ್ ಇದೆ ಪ್ರಭು, ಅದಕ್ಕೆ ನಾವು ಏನ್ ಮಾಡ್ಬೇಕು, ನಾವು ಇದನ್ ಮಾಡ್ಕೋಬೇಕಾಗತ್ತೆ. ಆದ್ರೆ ಭಗವಂತನ ದಯೆಯಿಂದ ಇವತ್ತು ಶಿಲ ಪ್ರಭುಪಾದರದು ಕೃಪೆಯಿಂದ 100 ಜನ ಒಟ್ಟಿಗೆ ಸೇರಿ ಇವತ್ತು ಈ ಒಂದು ಭಾಗವತನ ನಾವು ತಿಳುವಳಿಕೆ ಪಟ್ಕೊಂಡ್ವಿ. ತುಂಬಾ ಖುಷಿ ಆಗ್ತಾ ಇದೆ ಮಾತಾಜಿ. ಎಲ್ರೂ ಸಹಕರಿಸಿ ಈ ತರ ಎಲ್ರೂ ಬರ್ತಾ ಇರಿ. ಮತ್ತೆ ಇನ್ನೊಂದಷ್ಟು ಭಕ್ತರನ್ನ ನೀವೆಲ್ರೂ ಕೂಡ ಸೇರ್ಸಿ. ಯಾಕೆಂದ್ರೆ ಇಲ್ಲಿ ಪ್ರಭುಪಾದರು ಹೇಳೋ ತರ ಇದೇ ಕರ್ತವ್ಯ, ಇದೇ ಕೆಲ್ಸ, ನಮ್ ಕೆಲ್ಸ ಇಲ್ಲಿ ಈ ಕೆಲ್ಸ ಬಿಟ್ರೆ, ಅದಕ್ಕೆ ದಾಸರು ಹೇಳಿದ್ರು, ಕರ್ತವ್ಯದೊಳೊಂದು ಕರ್ತವ್ಯ, ಕೆಲಸದೊಳೊಂದು ಕೆಲಸವೆಂದು ಕೃಷ್ಣ ಎನ್ನಬಾರದೆ, ನರಜನ್ಮ ಬಂದಾಗ ಅಲ್ಲಿಗೆ ಇರುವಾಗ. ಅದ್ರಲ್ಲಿ ಹೇಳ್ತಾರೆ ಕೆಲಸದೊಳೊಂದು ಕೆಲಸ, ಇದೇ ಕೆಲ್ಸ. ಈ ಕೆಲ್ಸನ ನಾವು ಎಲ್ರೂ ಕೂಡ ಮಾಡ್ಬೇಕು. 100 ಜನ ಪ್ಲಸ್ ಅದರಲ್ಲಿ ಅಕ್ಕಪಕ್ಕ ಅವ್ರ ಸ್ನೇಹಿತರು ಬಂಧುಗಳು ಎಲ್ರೂ ಕೂಡ ಕೇಳಿಸ್ಕೊತಾ ಇರ್ತಾರೆ. ನೀವೆಲ್ರೂ ಕೂಡ ಇದೇ ತರ ಭಗವಂತ ಮತ್ತೆ ಪ್ರಭುಪಾದರ ಅನುಗ್ರಹ ಪಡ್ಕೋಬೇಕಂತ ನಾವೆಲ್ರೂ ಕೂಡ ಒಂದ್ಸಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣ ಮಂತ್ರ ಹೇಳೋಣ. ಹರೇ ಕೃಷ್ಣ ಹರೇ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಪ್ರಭು ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಇವಾಗ ನೀವೇನ್ ಮಾಡಿ, ನಿಮ್ ಪ್ರಶ್ನೆಗಳು ಏನಾದ್ರೂ ಚರ್ಚೆಗಳಿದ್ರೆ ನೀವು ಇವಾಗ ಹೇಳ್ಬೋದು, ತಿಳುವಳಿಕೆ.
ಇವತ್ತು ಎಲ್ರಿಗೆ ಅರ್ಥ ಆಗೋ ತರ ಇತ್ತ ಪ್ರಭುಪಾದರದ್ದು ವಿಚಾರ ಎಲ್ರಿಗೆ ಅರ್ಥ ಆಗೋ ತರ ನಾವು ತಿಳುವಳಿಕೆ ಪಟ್ಕೊಂಡಿದೀವ? ಹೌದು ಪ್ರಭು, ಅರ್ಥ ಆಗೋ ತರ ಇತ್ತು. ಮತ್ತೆ ಪರಂಪರೆಯಿಂದನೇ ನಾವು ಕೇಳಿಸ್ಕೋಬೇಕು, ತಿಳುವಳಿಕೆ ಪಡಿಬೇಕು ಭಾಗವತನ. ಮತ್ತೆ ಎಲ್ಲೆಲ್ಲೋ ಬೇರೆ ಕಡೆ ಎಲ್ಲ ಕೇಳಿಸ್ಕೋಬಾರ್ದು. ಯೂಟ್ಯೂಬ್ ಇರ್ಬೋದು ಅಥವಾ ಬೇರೆ ಕಡೆ ವಿಚಾರ ಎಲ್ಲ ನಮ್ದು ತಲೆ ಹೋಗ್ಬಾರ್ದು. ಏನು ನಮ್ದು ಸ್ಕೂಲ್ ಇದೆ ಇಸ್ಕಾನ್ ನಾಗರಬಾವಿ ಅಂತ ಒಂದು ಪರಂಪರೆಯಿಂದ ಬಂದಿರೋ ಕಡೆಯಿಂದನೇ ತಿಳ್ಕೋಬೇಕು ಅನ್ನೋದು ವಿಚಾರ ತುಂಬಾ ಸ್ಪಷ್ಟವಾಗಿ ತಿಳಿಸ್ಕೊಟ್ರಿ ಪ್ರಭು. ಹರೇ ಕೃಷ್ಣ ಪ್ರಭು. ಮನಸ್ಸು ಆ ಕಡೆ ಈ ಕಡೆ ಹೋಗ್ಲೇಬಾರ್ದು ಆತರ ಹೇಳಿದ್ರಿ ಪ್ರಭು ಇವತ್ತು. ಅಲ್ಲಿಯ ಮಾತಾಜಿಗೆ ಮನಸ್ಸು ಆ ಕಡೆ ಈ ಕಡೆನೆ ಹೋಗಿಲ್ಲ ಇವತ್ತು. ಥ್ಯಾಂಕ್ಸ್ ಮಾತಾಜಿ. ಇದೇ ತರ ಜಪ ಮಾಡೋಣ ನಾವೆಲ್ಲರೂ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಕ್ಲಾಸ್ ಅಲ್ಲಿ ಎಲ್ರು ಇದ್ದಾರೆ. ಅದೇ ತರ ಈ ನಾಗರಬಾವಿ ಸ್ಕೂಲ್ ಅಲ್ಲಿ ಎಲ್ರು ಶಿಕ್ಷಾ ತಗೊಳಕ್ ಹೇಳಿ ಪ್ರಭು. ಸದಾಚಾರ ಮತ್ತೆ ಶಿಕ್ಷಾ. ಹರೇ ಕೃಷ್ಣ. ಮಾತಾಜಿ ಸ್ಕೂಲ್ ಅಲ್ಲಿ ಒಳ್ಳೆ ವಿಚಾರ, ಒಂದು ಒಳ್ಳೆ ವಿಚಾರ ಇವತ್ತು ನಮ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಪ್ರತಿ 6 ತಿಂಗಳಿಗೊಂದ್ಸಲಿ ನಮ್ ಇಸ್ಕಾನ್ ನಾಗರಬಾವಿಯಲ್ಲಿ ಭಕ್ತಿ ಸ್ಟೆಪ್ಸ್ ಅಂತ ನಾವೇನ್ ಮಾಡ್ತೀವಿ, ಒಂದೊಂದೇ ಹಂತವಾಗಿ ನಾವೆಲ್ಲರೂ ಕೂಡ ಆಧ್ಯಾತ್ಮಿಕವಾಗಿ ಮುನ್ನಡೆಯಕ್ಕೆ ಪರಂಪರೆಯಲ್ಲಿ ನಮ್ಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಆ ಒಂದು ಕಾರ್ಯಕ್ರಮನ ನಾವು ವರ್ಷದಲ್ಲಿ 2 ಸಲ ಮಾಡ್ತೀವಿ. ಒಂದು ಜನವರಿ ಎಂಡ್ ಅಲ್ಲಿ, ಮತ್ತೆ ಈಗ ಜುಲೈ ಎಂಡ್ ಅಲ್ಲಿ ನಾವೇನ್ ಮಾಡ್ತೀವಿ, ಜುಲೈ 27 ಇದೆ. ಈ ಕಾರ್ಯಕ್ರಮ ನಡೆಯುತ್ತೆ. ಇದೇ ತಿಂಗಳು ಕಡೆ ವಾರ 27ನೇ ತಾರೀಕು ನಾವು ಶಿಕ್ಷಾ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಶ್ರದ್ಧಾವನ್ನು, ಸೇವಕು, ಸಾಧಕು, ಉಪಾಸಕು, ಪ್ರಭುಪಾದಾಶ್ರಯ, ಈ ತರ ಹಂತವಾಗಿ ಒಬ್ಬೊಬ್ರು ಏನ್ ಮಾಡ್ತಾರೆ, ಶಿಕ್ಷಾನ ತಗೋತಾರೆ. ಅದರಲ್ಲಿ ಸಣ್ಣ ಸಣ್ಣ ಪ್ರಭುಪಾದರ ಪುಸ್ತಕಗಳನ್ನ ಅಧ್ಯಯನ ಮಾಡೋದು, ಮತ್ತೆ ಇದೆಲ್ಲಾನು ಕೂಡ ಭಕ್ತಿ ವೃಕ್ಷಗಳಲ್ಲಿ ನೀವು ಏನ್ ಮಾಡ್ಬೋದು, ತಿಳುವಳಿಕೆ ಪಡಿಬಹುದು. ಮತ್ತೆ ಯಾರ್ಯಾರು ಭಕ್ತಿ ವೃಕ್ಷಗಳಲ್ಲಿ ಇಲ್ವೋ ಅವರನ್ನು ಕೂಡ ಏನ್ ಮಾಡಿ, ನಾವು ಅದಕ್ಕಾಗಿನೇ ಎಲ್ರ ಹೆಸರು ತಗೋತಾ ಇದ್ದೀವಿ. ನೀವು ಯಾರು ಭಕ್ತಿ ವೃಕ್ಷಗಳಲ್ಲಿ ಇಲ್ವೋ ಅವರು ಏನ್ ಮಾಡಿ, ವಿಶೇಷವಾಗಿ ಜೈಮುತಿ ಮಾತಾಜಿ ಇಲ್ಲ, ಸುಂದರಿ ಚಿತ್ರಲೇಖ ಮಾತಾಜಿ ಇಲ್ಲ, ಸರಸ್ವತಿ ಮಾತಾಜಿ, ಇವ್ರಿಗೆ ನಿಮ್ ಹೆಸರು ಕೊಡಿ. ನಿಮ್ಮನ್ನ ಖಂಡಿತವಾಗ್ಲೂ ಅವ್ರು ಏನ್ ಮಾಡ್ತಾರೆ, ಭಕ್ತಿ ವೃಕ್ಷಗಳಲ್ಲಿ ಜಾಯಿನ್ ಮಾಡಿಸ್ತಾರೆ. ಅದಾದ್ಮೇಲೆ ನಿಮ್ಗೆ ಈ ಶಿಕ್ಷಾ ಕಾರ್ಯಕ್ರಮ ಇರ್ಬೋದು, ಈ ಭಕ್ತಿ ಸ್ಟೆಪ್ಸ್ ಇರ್ಬೋದು, ಇದೆಲ್ಲ ನಿಮ್ಗೆ ತುಂಬಾ ಸುಲಭವಾಗಿ ಅವರು ನಿಮ್ಗೆ ಅರ್ಥ ಆಗೋ ತರ ಹೇಳ್ಕೊಡ್ತಾರೆ. ಅದಾದ್ಮೇಲೆ ನಾವು ಮುಂದುವರಿಬಹುದು. ಅದರಿಂದ ಈ ತಿಂಗಳು 27ನೇ ತಾರೀಕು ಈ ತರ ಕಾರ್ಯಕ್ರಮ ಇದೆ. ಅದರಿಂದ ನೀವೆಲ್ರೂ ಕೂಡ, ಯಾಕೆಂದ್ರೆ ನಾನು ಅವಾಗ್ಲೇ ಹೇಳಿದೆ, ಪರಂಪರೆಯಲ್ಲಿ ಎಲ್ಲಿವರೆಗೂ ಜೋಡಣೆ ಆಗಲ್ವೋ ಅಲ್ಲಿವರೆಗೂ ನಮ್ಗೆ ಇದನ್ನ ಅರ್ಥ ಮಾಡೋದು ಸಾಧ್ಯ ಇಲ್ಲ. ಆದ್ರೆ ಪರಂಪರೆಗೆ ಜೋಡಣೆ ವ್ಯವಸ್ಥೆನೇ ಏನಪ್ಪಾ ಅಂದ್ರೆ ಇದು ಭಕ್ತಿ ಸ್ಟೆಪ್ಸ್. ಅದರಿಂದ ನೀವು ಇದರಲ್ಲಿ ಉತ್ಸಾಹದಿಂದ ಎಲ್ರು ಬನ್ನಿ. ಉತ್ಸಾಹದಲ್ಲಿ ನೀವು ಇದನ್ನ ಮಾಡಿ, ನೀವು ಮಾಡಿಕೊಂಡು ನಿಮ್ಮ ಆಧ್ಯಾತ್ಮಿಕ ಜೀವನನ ತುಂಬಾ ಚೆನ್ನಾಗಿ ಮುಂದಕ್ಕೆ ತಗೊಂಡೋಗಿ. ಖಂಡಿತವಾಗ್ಲೂ ಇದರಿಂದ ಎಲ್ರಿಗೆ ಅನುಕೂಲ ಆಗುತ್ತೆ. ಈ ತಿಂಗಳು 27ನೇ ತಾರೀಕಿದೆ. ಅದಕ್ಕೆ ಏನ್ ಬೇಕು, ನಿಮ್ ಭಕ್ತಿ ವೃಕ್ಷ ಲೀಡರ್ಸ್ ಜೊತೆ ಚರ್ಚೆ ಮಾಡಿ. ಯಾರು ಭಕ್ತಿ ವೃಕ್ಷಗಳಲ್ಲಿ ಇಲ್ವೋ ನೀವೇನ್ ಮಾಡಿ, ತಕ್ಷಣ ಜೈಮುತಿ ಮಾತಾಜಿಗೋ ಇಲ್ಲ ಸರಸ್ವತಿ ಮಾತಾಜಿ ಇಲ್ಲ ಸುಂದರಿ ಚಿತ್ರಲೇಖ ಮಾತಾಜಿ, ಇವ್ರಿಗೆಲ್ರಿಗೂ ಕೂಡ ನೀವೇನ್ ಮಾಡ್ಬೋದು, ಹೆಸರನ್ನ ಕೊಡಿ. ಹರೇ ಕೃಷ್ಣ. ಬೇರೆ ಏನಾದ್ರು ಪ್ರಶ್ನೆ ಮಾತಾಜಿ ಏನಾದ್ರು ಹೇಳ್ತೀರಾ? ಬೇರೆ ಜೈಮುತಿ ಮಾತಾಜಿ ಮತ್ತೆ ಸರಸ್ವತಿ ಮಾತಾಜಿ ಇದಕ್ಕೆ ಸಂಬಂಧಪಟ್ಟಿರೋದು ಏನಾದ್ರು ವಿಚಾರ ಇದ್ರೆ ಹೇಳಿ. ಅಂದ್ರೆ ಪ್ರಭು, ನಮ್ ಗ್ರೂಪ್ ಅಲ್ಲಿ ಜಯಲಕ್ಷ್ಮಿ ಮಾತಾಜಿ ಉಡುಪಿಯಿಂದ, ಅದೇ ನಾವ್ ಅಲ್ಲಿ ಬರಕ್ಕಾಗಲ್ಲ, ತಗೊಳಕ್ಕಾಗಲ್ಲ ಹೇಳಿದ್ರೆ ಆನ್ಲೈನ್ ಇಂದಾನೆ ತಗೊಳ್ಳಿ ಅಂತ ಹೇಳಿದೀನಿ ಪ್ರಭು. ಅಪ್ ಟು ಲೆವೆಲ್ ವರ್ಗು ತಗೋಬಹುದು ಅಂತ ಲೋಕಬಂಧು ಪ್ರಭು ಹೇಳಿದ್ದಾರೆ. ಅದನ್ನ ಅವ್ರಿಗೆ ತಿಳಿಸಿದೀನಿ. ಬಟ್ ಆವತ್ತಿನ ದಿನ ಝೂಮ್ ಲಿಂಕ್ ಕೊಡ್ತೀವಿ, ಅದ್ರಲ್ಲಿ ಅಟೆಂಡ್ ಆಗಿ ನೀವು ವಾಪಸ್ ತಗೊಳ್ಳಿ ಅಂತ ಹೇಳಿದೀವಿ. ಸರಿ ಇದೆ ಮಾತಾಜಿ. ಆದ್ರೆ ಯಾರಿಗೆ ಉತ್ಸಾಹ ಇದೆ, ಬರ್ಬೋದು, ನಾವ್ ಒಂದಿನ ಬರ್ತೀವಿ, ದೇವಸ್ಥಾನ ದರ್ಶನನೂ ಆಗತ್ತೆ, ಎಲ್ಲರದು ಸಂಘನೂ ಆಗತ್ತೆ ಅಂದ್ರೆ ಖಂಡಿತ ನೀವು ಬನ್ನಿ. ಎಲ್ಲಾದ್ರೂ ಇರಿ, ಉಡುಪಿಲಿ ಇರಿ, ಬೇರೆ ಎಲ್ಲಾದ್ರೂ ಇರಿ. ನೀವು ಬರ್ತೀವಿ ಅಂದ್ರೆ ಇಸ್ಕಾನ್ ನಾಗರಬಾವಿಗೆ ನೀವು ಮುಂಚಿತವಾಗಿ ಹೇಳಿ, ನಿಮ್ಗೆ ಏನ್ ಬೇಕೋ ಎಲ್ಲ ವ್ಯವಸ್ಥೆಗಳನ್ನ ನಾವಿಲ್ಲೇ ಮಾಡೋದಕ್ಕಂತೂ ಖಂಡಿತ ಪ್ರಯತ್ನ ಪಡ್ತೀವಿ. ಶಿಕ್ಷಣದಲ್ಲಿ ಬರೋರ್ಗೆ ವ್ಯವಸ್ಥೆ ನಮ್ದೇ. ಮಾತಾಜಿ ಸರಿ ಇದೆಯಲ್ವಾ? ಹರೇ ಕೃಷ್ಣ. ಆಲ್ರೆಡಿ ಹರೇ ಕೃಷ್ಣ ಪ್ರಭು, ಕೆಲವರು ಆಲ್ರೆಡಿ ಟ್ರೈನ್ ಎಲ್ಲ ಬುಕ್ ಮಾಡ್ಕೊಂಡಿದ್ದಾರೆ. ಖಂಡಿತ ಅವಕಾಶ ಇದೆ. ನೀವ್ ಹೇಳ್ದಂಗೆ ಇಲ್ಲಿ ಖಂಡಿತ ನಮ್ ಒಂದ್ ದಿವಸ ಮುಂಚೆ ಬಂದ್ರೆ, ಸೊ ಟೆಂಪಲ್ ಅಲ್ಲೋ ಎಲ್ಲೋ ಒಂದ್ ಕಡೆ ನಮ್ಮ ಮನೆಗಳಲ್ಲಿ ಖಂಡಿತ ಅವ್ರು ಉಳ್ಕೋಬಹುದು ಪ್ರಭು. ಉಳ್ಕೊಂಡು ಖಂಡಿತ ಶಿಕ್ಷಣ ತಗೊಂಡ್ಬೋದು. ಸೊ ಬಂದ್ರೆ ಚೆನ್ನಾಗಿರುತ್ತೆ ಪ್ರಭು. ಆನ್ಲೈನ್ ಗಿಂತ ಆಫ್ಲೈನ್ ಅಲ್ಲಿ ಬಂದ್ರು ಶಿಕ್ಷಾ ತಗೊಂಡ್ರೆ ಚೆನ್ನಾಗಿರುತ್ತೆ ಪ್ರಭು. ಅಟ್ಲೀಸ್ಟ್ ಇವಾಗ ಯಾರು ತಗೊಂತಾ ಇರ್ದೇ ಇರೋರು ಕೂಡ ಬಂದು ನೋಡಿದ್ರೆ ಅವ್ರಿಗೆ ಇನ್ಸ್ಪಿರೇಷನ್ ಸಿಗ್ಬೋದು. ಯಾವ ರೀತಿ ಶಿಕ್ಷಾ ಲೆವೆಲ್ ಸಿಗ್ತಾ ಇದೆ ಇಲ್ಲಿ ಅಂತ ಬಂದು ನೋಡಿದ್ರೆ ಅವ್ರಿಗೆ ಮುಂದೆ ತಗೊಳಕ್ಕೆ ಉತ್ಸಾಹ ಬರುತ್ತೆ. ಹೌದು.
ಬನ್ನಿ ಎಲ್ಲಾರು ಒಂದ್ಸಲ ದೇವಸ್ಥಾನಕ್ಕೆ ಬನ್ನಿ, ಶಿಕ್ಷಾ ಕಾರ್ಯಕ್ರಮದಲ್ಲಿ ಬನ್ನಿ, ಒಂದ್ ಸಣ್ಣ ಯಾತ್ರೆ ತರಾನೇ ಬನ್ನಿ, ತೀರ್ಥಯಾತ್ರೆ. ನಮ್ ದೇವಸ್ಥಾನನು ಕೂಡ ಒಂದು ಅದ್ಭುತ ಆಗಿರೋದು ತೀರ್ಥ ಸ್ಥಳ ಅದು. ಪ್ರಭುಪಾದರು ಬಂದ್ಮೇಲೆ ಅದು ಮುಂಚೆ ಹೆಂಗಿತ್ತು ಅಂದ್ರೆ, ಮುಂಚೆ ಅದು ಕಂಸನ ಜೈಲ್ ತರ ಇತ್ತು. ಪ್ರಭುಪಾದರು ಬಂದ್ಮೇಲೆ ಅದು ವೃಂದಾವನ ಆಗೋಗಿದೆ. ನೀವೆಲ್ರೂ ಕೂಡ ಬಂದ್ರೆ ವೃಂದಾವನನ ನಾವ್ ಇಲ್ಲೂ ಕೂಡ ನೋಡ್ಬೋದು. ಹೌದು ಪ್ರಭು, ಸ್ಟಾರ್ಟಿಂಗ್ ಅಲ್ಲಿ ನಾ ಬಂದಾಗ ತುಂಬಾ ರೋಡ್ಗಳಿಗೆಲ್ಲ ಏನು ಇರ್ಲಿಲ್ಲ ಪ್ರಭು. ಓಪನ್ ಆದಾಗ ನಾನು ಬಂದಿದ್ದೆ ಪ್ರಭು. ಅವಾಗ ಇವಾಗ ತುಂಬಾ ಇದಾಗಿದೆ ಪ್ರಭು, ಇಂಪ್ರೂವ್ಮೆಂಟ್ ಆಗಿದೆ ಪ್ರಭು ಟೆಂಪಲ್. ಇದು ವೃಂದಾವನ ಅದು. ವೃಂದಾವನದಲ್ಲಿ ಕೃಷ್ಣ, ಬಾಲಕೃಷ್ಣ ಆಟ ಆಡ್ತಾ ಇದ್ದಾನೆ. ನಾವ್ ಅವ್ರ ಜೊತೆ ಸೇರ್ಕೋಬೇಕಷ್ಟೇ ಅಷ್ಟೇ. ನಾವು ಸಹ ಎಷ್ಟು ದೂರ ಇದ್ರೂನು ಅಟೆಂಡ್ ಆಗ್ತೀವಲ್ಲ ಪ್ರಭುಜಿ. ಹೌದ್ ಮಾತಾಡ್ಸಿ. ನಮ್ಗೆ ಇಲ್ಲೆಲ್ಲೂ ಬೇಡ, ಅಲ್ಲೇ ಬರ್ಬೇಕು ಅನ್ನೋದೊಂದು ಇದು ಇಷ್ಟ. ಅದಕ್ಕೆ ಅಲ್ಲಿಗೆ ಬರ್ತೀವಿ, ತಿಂಗಳಿಗೊಂದ್ಸಲ ಆದ್ರೂ ಬಂದೇ ಬರ್ತೀವಿ. ಸರಿ ಮಾತಾಡಿ, ಆಯ್ತು. ಒಂದ್ಸಲ ನಾವು ಎಲ್ರು ಹರೇ ಕೃಷ್ಣ ಮಂತ್ರ ಹೇಳಿ ನಾವು ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಸೋಣ. ನಿಮ್ಗೆ ಏನೇ ಪ್ರಶ್ನೆಗಳಿದ್ರೇನು, ಮತ್ತೆ ಇದ್ರ ಬಗ್ಗೆ ಏನಾದ್ರೂ ವಿಚಾರ ಇದ್ರೆ ನೀವು ನಾಳೆನೂ ಕೂಡ ನಮ್ ಜೊತೆ ನೀವು ಇದನ್ನ ಚರ್ಚೆ ಮಾಡ್ಬೋದು. ಮತ್ತೆ ನಿನ್ನೆನೂ ಕೂಡ ನಿಮ್ಗೆಲ್ರಿಗೆ ಅನೌನ್ಸ್ಮೆಂಟ್ ಮಾಡಿದೀವಿ, ಈ ವರ್ಷ ನಾವು ಚೈತನ್ಯ ಮಹಾಪ್ರಭು ಅವತಾರ ಸ್ಥಳ ಮಾಯಾಪುರ್, ನವದ್ವೀಪ್ ಮಾಯಾಪುರ್ಗೆ ನಾವು ಯಾತ್ರೆ ಹೋಗ್ತಾ ಇದ್ದೀವಿ ಕಾರ್ತಿಕ್ ಮಾಸದಲ್ಲಿ. ಅದು ಅತ್ಯಂತ ಅದ್ಭುತ ಆಗಿರೋದು ಸ್ಥಳ. ಅದನ್ನ ಮತ್ತೆ ಮತ್ತೆ ನೋಡಿದೀವಿ ಅನ್ನೋ ವಿಚಾರ ಬಿಟ್ಬಿಡಿ. ಅಕಸ್ಮಾತ್ ನೋಡಿದ್ರೇನು ಕೂಡ ನೀವು ಮತ್ತೆ ಮತ್ತೆ ಹೋಗ್ಲೇಬೇಕು, ಅಲ್ಲಿ ನೋಡ್ಲೇಬೇಕು, ಮತ್ತೆ ಅಲ್ಲಿ ಸೇವೆ ಮಾಡ್ಲೇಬೇಕು, ಮತ್ತೆ ಅಲ್ಲಿ ಕುತ್ಕೊಂಡು ಜಪ ಮಾಡ್ಲೇಬೇಕು. ಇದೆಲ್ಲಾನು ಕೂಡ ನಮ್ಮ ಆಧ್ಯಾತ್ಮಿಕಕ್ಕೆ ಅತ್ಯಂತ ಸೂಕ್ತ ಆಗಿರೋದು ಒಂದು ಸಾಧನೆಗೆ ಅವಕಾಶಗಳನ್ನ ಮಾಡಿಕೊಡುತ್ತೆ ಅದು. ಅದರಿಂದ ಒಂದು 8 ದಿನ ಕಾರ್ಯಕ್ರಮ ಇರುತ್ತೆ. ನೀವೆಲ್ರೂ ಕೂಡ ಬನ್ನಿ. ತಕ್ಷಣ ನೀವು ಏನ್ ಮಾಡಿ ಇದನ್ನ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ನಿಮ್ಗೆ ಮುಂಚಿತವಾಗಿ ಹೇಳಿದೀನಿ, BBT ಅಲ್ಲಿರ್ಬೋದು, ಇಲ್ಲಾಂದ್ರೆ ಭಕ್ತಿ ವೃಕ್ಷ ಲೀಡರ್ಸ್ ಇರ್ಬೋದು, ಇಲ್ಲಾಂದ್ರೆ ಗೀತೇಶ್ವರಿ ಅವ್ರು ಇರ್ಬೋದು, ಇವ್ರ ಜೊತೆ ಎಲ್ಲ ನೀವೇನ್ ಮಾಡಿ ನೀವು ಈ ಒಂದು ಯಾತ್ರೆದು ರಿಜಿಸ್ಟ್ರೇಷನ್ ನ ನೀವು ಮಾಡಿಸ್ತಾ ಹೋಗ್ಬೋದು. ಹರೇ ಕೃಷ್ಣ. ಒಂದ್ಸಲ ಹರೇ ಕೃಷ್ಣ ಮಂತ್ರ ಹೇಳ್ಬಿಡ. ಹರೇ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ. ಎಲ್ರೂ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ ಪ್ರಭು, ಇಲ್ಲಿ ಇನ್ನೂ ನೀವು ಜನದ ಇನ್ನೂ ಹೆಸರುಗಳು ಅವ್ರು ಹೇಳ್ಬೇಕಾಗಿದೆ ಎಷ್ಟೊಂದ್ ಜನ. ಹೌದು, ಡೈಲಿ ಅದನ್ನ ನೆಕ್ಸ್ಟ್ ನಾವು ನಾಳೆಯಿಂದ ಶುರು ಮಾಡ್ಬಿಡೋಣ. ಮತ್ತೆ ಒಂದ್ ಸ್ವಲ್ಪ ಒಂದು 10 ನಿಮಿಷ. ಸರಿ ಗೊತ್ತಾಗಿ ಆಯ್ತು. ಹರೇ ಕೃಷ್ಣ ಅಂತ ಹೇಳಿ.